ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ಸಿಂಹ ಸಂಕ್ರಾಂತಿಯ ವಿಶ್ಲೇಷಣೆಗೆ ಸ್ವಾಗತ. ಗ್ರಹ ಅಧಿಪತಿ ಅಥವಾ ಲೋಕರಕ್ಷಕ ಆತ್ಮಸ್ವರೂಪರಾಗಿರುವಂತಹ ಸೂರ್ಯ ಭಗವಂತರ ಒಂದು ರಾಶಿ ಪರಿವರ್ತನೆ ಪ್ರತಿ ತಿಂಗಳಿಗೊಮ್ಮೆ ಆಗ್ತಾ ಇರುತ್ತೆ. ಅದೇ ಈ ಆಗಸ್ಟ್ 16ರ ರಾತ್ರಿ ಕಾಲದಲ್ಲಿ ಅಲ್ಲಿ ರವಿಯು ತನ್ನ ರಾಶಿಪಥವನ್ನು ಬದಲಿಸಿ ಅಲ್ಲಿ ಕರ್ಕಾಟಕದಿಂದ ಸಿಂಹ ರಾಶಿಗೆ ಪ್ರವೇಶಿಸುವಂತಹ ಘಟನೆ ಜರುಗುತ್ತೆ. ಅದನ್ನು ಪ್ರತಿ ತಿಂಗಳ ಒಂದು ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಜೊತೆಗೆ ರವಿಯು ಯಾವ ರಾಶಿಗೆ ಪ್ರವೇಶ ಮಾಡ್ತಾನೋ ಆ ಒಂದು ತಿಂಗಳನ್ನು ಮುಂದಿನ ಒಂದು ತಿಂಗಳನ್ನು ಸೌರಮಾನದಲ್ಲಿ ಆ ರಾಶಿಯ ಹೆಸರಲ್ಲಿ ಕರೆಯುತ್ತಾರೆ. ಈಗ ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸಿದ ಬಳಿಕ ಬರುವಂತಹ ಒಂದು ತಿಂಗಳನ್ನು ಸಿಂಹ ಮಾಸ ಎಂದು ಕರೆಯುವಂತಹ ಪದ್ಧತಿ. ಹಾಗಾಗಿ ಚಂದ್ರಮಾನ ಸೌರಮಾನ ಎರಡೂ ಪದ್ಧತಿಗಳ ಒಂದು ಅನುಷ್ಠಾನ ನಮ್ಮ ದೇಶದಲ್ಲಿರುತ್ತೆ. ವಿಶೇಷವಾಗಿ ರವಿಯ ಸಂಕ್ರಾಂತಿ ಈ ಬಾರಿ ಜರುಗುವಂಥ ಸಿಂಹ ಸಂಕ್ರಾಂತಿಯನ್ನು ಹರಿಪದ ಪುಣ್ಯಕಾಲ ಅಂದರೆ ಅಲ್ಲಿ ವಿಶೇಷವಾದ ಒಂದು ಪುಣ್ಯ ಒಂದು ಆಚರಣೆಯಾಗಿ ಮಾಡುವಂಥದ್ದಿರುತ್ತೆ. ವಿಶೇಷವಾಗಿ ಅಲ್ಲಿ ನದಿ ತೀರದ ಸಂಗಮಗಳಲ್ಲಿ ಸ್ನಾನ ಮಾಡುವಂಥದ್ದಾಗಲಿ, ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದಾಗಲಿ, ಪಿತೃಗಳ ಒಂದು ಏನಾದರೂ ನೆನಪನ್ನು ಮಾಡುವಂಥದ್ದು. ಜೊತೆಗೆ ಅದೇ ರೀತಿ ಈ ಶಿವ ವಿಷ್ಣು ಮುಂತಾದ ದೇವರ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಈ ಸಂಕ್ರಾಂತಿಯನ್ನು ಮಾಡ್ತಾರೆ. ಹಾಗಾಗಿ ಸಿಂಹ ಸಂಕ್ರಾಂತಿಗೆ ತನ್ನದೇ ಆದ ಮಹತ್ವ ಇರುತ್ತೆ. ಜೊತೆಗೆ ಈ ಬಾರಿಯ ಸಿಂಹ ಸಂಕ್ರಾಂತಿಗೆ ಇನ್ನಷ್ಟು ಒಂದು ಹೆಚ್ಚಿನ ಒಂದು ವಿಶೇಷವಾದ ಜ್ಯೋತಿಷ್ಯದ ಮಹತ್ವ ಇರೋ ಕಾರಣ ಅಲ್ಲಿ ರವಿಗೆ ಕೇತುವಿನ ಯುತಿ ಆಗುವಂಥದ್ದು. ಕೇತು ಆಗಲೇ ಅಲ್ಲಿ ಸಿಂಹರಾಶಿಯಲ್ಲಿದ್ದಾನೆ. 18 ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಿಸುವಂಥ ಪಥ ಬದಲಿಸುವಂಥ ರಾಹು ಕೇತುಗಳು ಈ ಬಾರಿ ಅಲ್ಲಿ ರಾಹು ಕುಂಭದಲ್ಲಿಯೂ ಕೇತು ಸಿಂಹದಲ್ಲಿ ಇರುವಂತಹ ಘಟನೆ. ಹಾಗಾಗಿ ಅಲ್ಲಿ ಸೂರ್ಯನಿಗೆ ಕೇತುವಿನ ಒಂದು ಸಾಮೀಪ್ಯ, ಕೇತುವಿನ ಯುತಿ, ಕೇತುವಿನ ಸಂಗಮ ಆಗುವಂಥದ್ದು. ಹಾಗಾಗಿ ಈ ಒಂದು ರವಿ ಕೇತು ಯುತಿಯ ಪ್ರಭಾವವನ್ನು ಈ ಬಾರಿ ಸಿಗುತ್ತೆ. ವಾಸ್ತವವಾಗಿ ಸೂರ್ಯನ ಸಿಂಹ ಸಂಕ್ರಾಂತಿ ಉತ್ತಮ ಫಲವನ್ನು ಕೊಡುತ್ತೆ. ಆದರೆ ಈ ಬಾರಿ ಅಲ್ಲಿ ಕೇತುವಿನ ಯುತಿಯ ಕಾರಣ, ಕೇತುವಿಗೂ ರವಿಗೂ ಅಲ್ಲಿ ಇರುವಂಥ ಒಂದು ವೈರುಧ್ಯದ ಕಾರಣ, ಜೊತೆಗೆ ಈ ಅಸುರಿ ಗ್ರಹಗಳಾದ ರಾಹು ಕೇತುಗಳು ಸೂರ್ಯ ಚಂದ್ರರ ಅವರು ಬದ್ಧ ವಿರೋಧಿಗಳು ಅಥವಾ ಅವರೊಂದು ಪರಮ ಶತ್ರುಗಳು. ನಾವು ಗಮನಿಸಿರ್ಬೋದು ಈ ಗ್ರಹಣ ಕಾಲವನ್ನು ವಿಶೇಷವಾಗಿ ರಾಹುಗ್ರಸ್ತ ಗ್ರಹಣ, ಕೇತುಗ್ರಸ್ತ ಗ್ರಹಣ ಅಂದರೆ ರಾಹು ಕೇತುಗಳ ಸಾಮೀಪ್ಯಕ್ಕೆ ಅನುಗುಣವಾಗಿ ಅಲ್ಲಿ ಸೂರ್ಯನಿಗೆ ರಾಹುವಿನ ಸಾಮೀಪ್ಯ ಇದ್ದಾಗ ಅಲ್ಲಿ ರಾಹು ಗ್ರಸ್ತ ಗ್ರಹಣವಾಗಿಯೂ ಅಥವಾ ಕೇತು ಸಾಮೀಪ್ಯ ಇದೆ ಕೇತುಗ್ರಸ್ತ ಗ್ರಹಣವಾಗಿಯೂ ಅಂತ ಕಂಡುಬರುವಂಥದ್ದು. ಹಾಗಾಗಿ ಈ ಮಾಯಾ ಛಾಯಾ ರೂಪಿಗಳಂತಹ ಈ ರಾಹು ಕೇತುಗಳಿಂದ ಈ ಬಾರಿ ರವಿಗೆ ಅಲ್ಲಿ ಯುತಿ ಸಿಗತ್ತೆ. ಅಂದರೆ ರವಿಗೆ ಅಲ್ಲಿ ಕೇತುವಿನ ಯುತಿ ಸಂಗಮ ಇರುವ ಕಾರಣ ಅನೇಕ ರೀತಿಯ ವೈರುಧ್ಯದ ಪರಿಣಾಮಗಳು, ಅಡ್ಡ ಪರಿಣಾಮಗಳು, ಜೊತೆಗೆ ಕೆಲವೊಂದು ಭೀಕರ ಪರಿಣಾಮಗಳು ಈ ಬಾರಿ ಆಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಅಪರೂಪಕ್ಕೆ ಜರುಗುವಂತಹ ಘಟನೆಗಳು. ಉದಾಹರಣೆಗೆ 18 ವರ್ಷಗಳಿಗೆ ಬಳಿಕ ಬರುವಂಥ 18 ವರ್ಷಗಳ ಬಳಿಕ ಅಲ್ಲಿ ಕೇತು ಸಿಂಹದಲ್ಲಿದ್ದಾಗ ಅಲ್ಲಿ ರವಿಯ ಯುತಿ ಆಗುವಂಥದ್ದು. ರವಿ ಮತ್ತು ಕೇತುವಿನ ಯುತಿ ಪ್ರತಿ ವರ್ಷವೂ ಆಗುತ್ತೆ. ಯಾಕಂದರೆ ವರ್ಷಕ್ಕೊಂದು ಸಾರಿ ರವಿಯು ತನ್ನ ರಾಶಿಗೆ ಒಂದು ರಾಶಿ ಸಿಂಹರಾಶಿಗೆ ಅಥವಾ ಈ ಕೇತು ಇರುವಂಥ ರಾಶಿಗೆ ಬಂದೇ ಬರ್ತಾನೆ. ಅದು ರಾಹು ಇರುವಂಥ ರಾಶಿಗೆ ವರ್ಷಕ್ಕೊಮ್ಮೆ ಬಂದೇ ಬರ್ತಾನೆ. ಆದರೆ ಸಿಂಹದಲ್ಲಿಯೇ ತನ್ನ ಸ್ವಕ್ಷೇತ್ರದಲ್ಲಿ ಈಗಾಗಲೇ ಕುಳಿತಿರುವಂಥ ಕೇತುವಿನ ಯುತಿ ಬರುವಂಥದ್ದು ಅದು ಒಂದು ವಿಶಿಷ್ಟವಾದ ಅನೇಕ ಫಲಗಳನ್ನು ಕೊಡ್ಬೋದಾಗಿದೆ. ಅಲ್ಲಿ ರವಿಯು ತನ್ನ ಪರಿವರ್ತನೆ ಹೊಂದಿದಾಗ 16ನೇ ತಾರೀಕು ರಾತ್ರಿ ಸುಮಾರು 2 ಗಂಟೆಗೆ ಅಂದರೆ ಕ್ಯಾಲೆಂಡರ್ ಲೆಕ್ಕಕ್ಕೆ 17ನೇ ತಾರೀಕು ಅಂತ ಬರುತ್ತೆ. ಈ ಪಂಚಾಂಗ ರೀತಿಯ 16ನೇ ತಾರೀಕು ಅಂತ ಬರ್ಬೋದು. 16ನೇ ತಾರೀಕು ರಾತ್ರಿ ಅಲ್ಲಿ ರವಿಯ ಪರಿವರ್ತನೆ ಆದರೆ 17ನೇ ತಾರೀಕು ಕ್ಯಾಲೆಂಡರ್ ಅನುಸಾರವಾಗಿ ರಾತ್ರಿ 2 ಗಂಟೆಗೆ ಅಲ್ಲಿ ರವಿಯು ತನ್ನ ಸಿಂಹರಾಶಿ ಪ್ರವೇಶವನ್ನು ಮಾಡುತ್ತದೆ. ಆ ಕಾಲದಲ್ಲಿ ಆತನು ಮಖ ನಕ್ಷತ್ರದ 1ನೇ ಪಾದವನ್ನು ಪ್ರವೇಶಿಸ್ತಾನೆ. ಆದರೆ ಇಲ್ಲಿ ಈಗಾಗಲೇ ಸಿಂಹದಲ್ಲಿ ಕೇತುವು ಹುಬ್ಬ ನಕ್ಷತ್ರದ 4ನೇ ಪಾದದಲ್ಲಿ ಸಿಂಹದಲ್ಲಿ ಸ್ಥಿತನಾಗಿರ್ತಾನೆ. ರವಿಯು ಪ್ರವೇಶಿಸುವಂತಹ ನಕ್ಷತ್ರವು ಅದು ಮಖ ನಕ್ಷತ್ರ ಅನ್ನೋದ್ರೆ ಅದು ಕೇತುವಿನ ದಶಾ ನಕ್ಷತ್ರ ಆಗಿರುತ್ತೆ. ಅಲ್ಲಿ ಕೇತು ಈಗಾಗಲೇ ಇರುವಂತಹ ನಕ್ಷತ್ರವು ಶುಕ್ರನ ದಶಾ ನಕ್ಷತ್ರವಾದ ಹುಬ್ಬ ನಕ್ಷತ್ರ ಅಥವಾ ಪೂರ್ವ ಫಲ್ಗುಣಿ ನಕ್ಷತ್ರ ಎಂಬುದಾಗಿ ಇರುತ್ತೆ. ಹಾಗಾಗಿ ಇವೆಲ್ಲ ಒಂದು ವಿಚಾರವನ್ನು ಗಮನಿಸಿದಾಗ ಅಲ್ಲಿ ಕೇತುವಿನ ಪ್ರಭಾವದಿಂದ ರವಿಗೆ ಈ ಬಾರಿ ಅನೇಕ ರೀತಿಯ ಆತಂಕ ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆ ಕಂಡುಬರುತ್ತೆ.
ಜ್ಯೋತಿಷ್ಯ ಅನುಸಾರವಾಗಿ ಸಾಮಾನ್ಯವಾಗಿ ಸೂರ್ಯನು ಸಿಂಹಕ್ಕೆ ಬಂದಾಗ ಉತ್ತಮ ಫಲಗಳು ಹೇಳಲ್ಪಟ್ಟಿವೆ. ಉತ್ತಮ ಫಲಗಳಂದರೆ ರಾಜಕೀಯವಾದ ಉನ್ನತಿಗಳಾಗುವಂಥದ್ದು, ಧಾರ್ಮಿಕ ಉನ್ನತಿಗಳಾಗುವಂಥದ್ದು, ಜನರಲ್ಲಿ ಧರ್ಮ ಕಾರ್ಯಗಳಿಗೆ ಆಸಕ್ತಿ ಬರುವಂಥದ್ದು. ಸಿಂಹ ಮಾಸದಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಬದಲಾವಣೆ ಪರ್ವಗಳು ಆಗುವಂಥದ್ದು. ಇನ್ನು ಯಾರಿಗೆ ವಿಶೇಷವಾದ ಶುಭ ಕಾರ್ಯಗಳು ಒಂದು ಸಿದ್ಧಿಯಾಗುವಂಥ ಮದುವೆ, ಮುಂಜಿ, ಸಂತತಿ ಇವೆಲ್ಲ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ಈ ಧರ್ಮಕ್ಕೆ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ನಿರ್ಧಾರಗಳನ್ನು ಆಡಳಿತ ವರ್ಗ, ರಾಜರು ಅಂದರೆ ಆಗಿನ ಕಾಲದ ರಾಜರು, ಈಗಿನ ಕಾಲದಲ್ಲಿ ಸರ್ಕಾರ, ಆ ಸರ್ಕಾರ ಮೂಲದಿಂದ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಪ್ರಜೆಗಳ ಪರವಾಗಿ ಆಗ್ತಿರುವಂಥದ್ದು. ಇವೆಲ್ಲವೂ ಸಿಂಹ ಮಾಸದಲ್ಲಿ ರವಿ ಬಂದಾಗ ಆಗ್ತಿರುವಂಥ ಉತ್ತಮ ಫಲಗಳು. ಜೊತೆಗೆ ಮಳೆ, ಬೆಳೆ ಇತ್ಯಾದಿಗಳು ಎಲ್ಲ ಚೆನ್ನಾಗಿ ಆಗಿ ಸುಖ ಸಮೃದ್ಧಿ ಸುಭಿಕ್ಷೆಗಳು, ಜನರಲ್ಲಿ ಒಂಥರ ನೆಮ್ಮದಿಯ ವಾತಾವರಣ. ಅಂದರೆ ಆವಾಗ ಈ ವ್ಯವಸಾಯದ ಕೆಲಸ, ಕೃಷಿ ಚಟುವಟಿಕೆಗಳು ಮುಗಿದು ಅವರ ಕೃಷಿಯು ಮುಂದಿನ ಬೆಳೆಯನ್ನು ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸಿಂಹ ಮಾಸವು ವಿಶೇಷವಾದ ಒಂದು ಸ್ಟೆಬಿಲಿಟಿ ಅಥವಾ ಸ್ಥಿರತೆಯನ್ನು ಕೊಡ್ತಿರುವಂಥ ಒಂದು ಕಾಲ ಆಗಿರುತ್ತೆ. ಆ್ಯಕ್ಚುಲಿ ಅದು ಸೂರ್ಯನು ಅಲ್ಲಿ ಇದ್ದಾಗ, ಸಿಂಹ ಮಾಸದಲ್ಲಿ ಬಂದಾಗ. ಆದರೆ ಈ ಬಾರಿ ಇವೆಲ್ಲ ಉತ್ತಮ ಫಲಗಳಿಗೆ ಹುಳಿ ಹಿಂಡುವಂತೆ ಅಥವಾ ಇವೆಲ್ಲ ಒಂದು ಉತ್ತಮ ಫಲಗಳಿಗೆ ಕಪ್ಪು ಚುಕ್ಕೆ ಅಂತ ಅಲ್ಲಿ ಕೇತು ಬರ್ತಿದ್ದಾನೆ. ಕೇತುವಿನ ಯುತಿ ಇರುತ್ತೆ. ಕೇತುವಿನ ಯುತಿ ಬಂದಾಗ ಇವೆಲ್ಲ ಫಲಗಳಿಗೆ ಚ್ಯುತಿ ಆಗುತ್ತೆ ಅಥವಾ ಯಾವೆಲ್ಲ ಒಳ್ಳೆಯ ಫಲಗಳು ಈ ಸಿಂಹ ಮಾಸದಲ್ಲಿ ಮುಂದಿನ 1 ತಿಂಗಳ ಕಾಲ ಅಂದರೆ ಆಗಸ್ಟ್ 17ರಿಂದ ಮುಂದೆ ಸೆಪ್ಟೆಂಬರ್ 16ರವರೆಗಿನ 1 ತಿಂಗಳ ಈ ಸಿಂಹ ಮಾಸದಲ್ಲಿ ಉತ್ತಮ ಫಲಗಳು ಆಗಬೇಕಿತ್ತು. ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ಸಾಂಕೇತಿಕವಾಗಿ ಉತ್ತಮ ಫಲಗಳು ಆಗ್ಬೋದು. ಅಂದರೆ ಎಲ್ಲ ಕೆಟ್ಟದಾಗತ್ತೆ ಅಂತೇನಿಲ್ಲ, ಸಾಂಕೇತಿಕವಾಗಿ ಉತ್ತಮ ಫಲಗಳು ಆಗ್ಬೋದು. ವಿಶೇಷವಾಗಿ ಕೃಷಿ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಕೈಗಾರಿಕೆ ಮುಂತಾದವುಗಳಿಗೆ ಸ್ವಲ್ಪ ಒಳ್ಳೆಯ ಪರಿಣಾಮ ಇದೆ. ಆದರೆ ಈ ಆರ್ಥಿಕತೆಗೆ, ಜೊತೆಗೆ ರಾಜಕೀಯದ ವಿಚಾರಗಳಿಗೆ, ಜೊತೆಗೆ ಜನರ ಒಂದು ಆರೋಗ್ಯ ಅಥವಾ ಇನ್ನಿತರ ವಿಚಾರಗಳಿಗೆ ಸ್ವಲ್ಪ ಮಂಕು ಬಡಿಬೋದು. ಕೇತುವಿನ ಕಾರಣವಾಗಿ ಸ್ವಲ್ಪ ಮಂಕು ಬಡಿಯುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಜನರ ನಡವಳಿಕೆಯಲ್ಲಿ ಎಲ್ಲ ವ್ಯತ್ಯಾಸಗಳಾಗ್ತವೆ. ಸಾಮಾನ್ಯರಿರ್ಬೋದು, ಆಳುವವರು ಇರ್ಬೋದು, ಧಾರ್ಮಿಕ ಗುರುಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಉನ್ನತ ವ್ಯಕ್ತಿಗಳಿರ್ಬೋದು, ಎಲ್ಲರ ನಡವಳಿಕೆ ಈಗ ವಿಚಿತ್ರದ ಕಡೆಗೆ ಹೋಗುತ್ತೆ. ಅಥವಾ ಈ ಕಾಲದಲ್ಲಿ ಕೇತುವಿನ ಯುತಿ ಕಾರಣ ಜನರಲ್ಲಿ ಸುಳ್ಳು ಹೇಳುವಂಥ ಗುಣಗಳು ಜಾಸ್ತಿ ಆಗ್ತದೆ, ವಂಚನೆ ಮಾಡುವಂಥ ಬುದ್ಧಿ. ಈಗಾಗಲೇ ನಮ್ಮ ಒಂದು ಆಧುನಿಕ ನಾಗರಿಕ ಸಮಾಜದಲ್ಲಿ ನಾವು ನಾಗರಿಕತೆಯ ಮುಖವಾಡದಲ್ಲಿ ಸುಳ್ಳು, ವಂಚನೆ, ಮೋಸ ಇವೆಲ್ಲವೂ ನಿತ್ಯವೂ ನಡೀತಾ ಇರ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ಆಧುನಿಕತೆಯ ಮುಖವಾಡ ಅಥವಾ ಸೌಜನ್ಯತೆಯ ಒಂದು ಮುಖವಾಡವನ್ನು ಧರಿಸಿ ನಡೆಸುವಂಥ ಹಲವಾರು ಇಂಥವು ಇರ್ತವೆ. ಅವೆಲ್ಲವೂ ಈಗ ಇನ್ನೂ ಹೆಚ್ಚಳ ಆಗುತ್ತೆ. ಹಲವಾರು ವಂಚನೆಗಳು, ಮೋಸಗಳು, ಜೊತೆಗೆ ಜನರಲ್ಲಿ ಪರಸ್ಪರ ಯುದ್ಧ, ಪರಸ್ಪರ ಕಲಹ, ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ಅಥವಾ ಇನ್ನಿತರ ಯಾವುದೇ ರೀತಿಯ ಕೌಟುಂಬಿಕವಾದ ಕಲಹ, ಪೀಡೆಗಳೆಲ್ಲ ಹೆಚ್ಚಳ ಆಗುತ್ತೆ. ಜೊತೆಗೆ ಈ ಸರ್ಕಾರಗಳು ಅಥವಾ ಆಳುವವರು ಪ್ರಜಾಪೀಡಕರಾಗ್ತಾರೆ. ನಿಜವಾಗಿ ಸೂರ್ಯನು ಅಲ್ಲಿ ಸಿಂಹದಲ್ಲಿ ಬಂದಾಗ ಪ್ರಜಾರಕ್ಷಕರು ಚೆನ್ನಾಗಿ ಆಳಬೇಕು, ಚೆನ್ನಾಗಿ ಉತ್ತಮವಾದ ಒಂದು ಪ್ರಯೋಜನವನ್ನು ಕೊಡಬೇಕಿತ್ತು. ಆದರೆ ಕೇತುವಿನ ಯುತಿ ಬಂದ ಕಾರಣ ಅವರೆಲ್ಲರೂ ಈಗ ದುರ್ಬುದ್ಧಿ ಬರುತ್ತೆ. ಅವರೆಲ್ಲರೂ ಈಗ ಜನರಿಗೆ ಪೀಡೆ ಕೊಡುವಂಥದ್ದಾಗಲಿ ಅಥವಾ ಅನೇಕ ರೀತಿಯ ಜನರ ಮೇಲೆ ತೆರಿಗೆ ಭಾರ, ಕಾನೂನಿನ ಭಾರ, ಜೊತೆಗೆ ಅನೇಕ ರೀತಿಯ ನಿಯಮಗಳನ್ನು ಸ್ಟ್ರಿಕ್ಟ್ಗಳನ್ನು ಗೊಳಿಸಿ ಜನರ ಮೇಲೆ ಅಂಕುಶ ಹೇರುವಂಥ ಘಟನೆಗಳು ಜರುಗಬಹುದು. ಅದೇ ರೀತಿ ಇದೇ ಕಾಲದಲ್ಲಿ ಈ ಅನೇಕ ಪ್ರಾಕೃತಿಕವಾದ ವೈಫಲ್ಯಗಳು, ಪ್ರಾಕೃತಿಕವಾದ ದುರಂತಗಳು ಆಗುವಂಥದ್ದು. ಆ ಕಾಲದಲ್ಲಿ ಮಳೆ ಅಥವಾ ಮಳೆ ಬರಬೇಕಾದ ಕಾಲದಲ್ಲಿ ಮಳೆ ಬಾರದೆ ತಿಂಗಳಾನುಗಟ್ಟಲೆ ಅಥವಾ ವಾರಾನುಗಟ್ಟಲೆ ಅಲ್ಲಿ ಬಿಸಿಲು ಬರುವಂಥದ್ದು. ಜೊತೆಗೆ ಬಿಸಿಲಿಗೆ ಹಲವಾರು ಬೆಳೆ ಅಥವಾ ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಹಾನಿ ಆಗುವಂಥದ್ದು. ಮಳೆ ಬರದೇ ಇರುವಂತಹ ಪ್ರದೇಶಗಳಿಗೆ ಅಲ್ಲಿ ಬಿಸಿಲು ಅಥವಾ ಮಳೆ ಬರಬೇಕಾದ ಪ್ರದೇಶಗಳಲ್ಲಿ ಮಳೆ ಬರದೆ ಇನ್ನಷ್ಟು ತೊಂದರೆಗಳು ಆಗುವಂಥದ್ದು. ಅನೇಕ ರೀತಿಯ ಸಾಂಕ್ರಾಮಿಕ ರೋಗಗಳು ಈಗ ಎದ್ದೇಳ್ಬೋದು. ಯಾಕಂದರೆ ರಾಹು ಕೇತುಗಳು ಯಾವಾಗಲೂ ಈ ಸಾಂಕ್ರಾಮಿಕ ರೋಗಗಳಿಗೆ, ಕ್ರಿಮಿಕೀಟಗಳಿಗೆ ಅಥವಾ ದಂಶಕಗಳಿಗೆ ಅವರು ಸೂಚಕರಾಗಿರ್ತಾರೆ. ಹಾಗಾಗಿ ಈ ಕಾಲದಲ್ಲಿ ಕೃಷಿ ಬೆಳೆಗಳಿಗೆ ಅಥವಾ ಇನ್ನಿತರ ಉತ್ಪನ್ನಗಳಿಗೆ ಕೀಟಗಳ ಬಾಧೆ, ಮಿಡಿತೆಗಳ ಬಾಧೆ, ಹುಳುಗಳ ಬಾಧೆ ಇವೆಲ್ಲವೂ ಹೆಚ್ಚಳ ಆಗ್ಬೋದು. ನಾವು ನೋಡ್ತೇವೆ ಪ್ರತಿ ವರ್ಷ ಈ ಕೀಟ ಬಾಧೆ, ಹುಳುಗಳ ಬಾಧೆಯಿಂದ ಕೋಟ್ಯಂತರ ಅಥವಾ ಲಕ್ಷ ಕೋಟಿಯಷ್ಟು ಬೆಳೆಗಳ ಒಂದು ಹಾನಿ ಆಗುತ್ತೆ ಜಗತ್ತಿನಾದ್ಯಂತ ಅಂಥೇಳಿ. ಹಾಗಾಗಿ ಅವೆಲ್ಲವೂ ಈಗ ಅನಿಯಂತ್ರಿತವಾದ ಕೀಟಗಳಿಗೆ, ಧ್ವಂಸಗಳಿಗೆ ಎಲ್ಲ ಅದು ಬಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಕೃಷಿ ಚಟುವಟಿಕೆಗಳಿಗೆ ಅತಿವೃಷ್ಟಿ, ಅನಾವೃಷ್ಟಿಯ ಪ್ರಭಾವ, ಆರ್ಥಿಕತೆ ಮೇಲೆ ತೂಗುಕತ್ತಿ, ಒಂದು ರಾಜಕೀಯದ ಮೇಲೆ ಅನೇಕ ರೀತಿಯ ಅಪವಾದ, ಅವಮಾನಗಳು, ಜನರಲ್ಲಿ ಪರಸ್ಪರವಾದ ನಂಬಿಕೆಯ ಕೊರತೆ, ಜನರಲ್ಲಿ ಪರಸ್ಪರವಾದ ಅಪರಾಧ ಕೃತ್ಯಗಳು ಮಾಡೋದು. ಅಂದರೆ ತಮ್ಮ ಜನರಿಗೆ ತಾವೇ ಮೋಸ ಮಾಡುವಂಥದ್ದು, ತಮ್ಮ ಜನರ ಮೇಲೆ ಹಲ್ಲೆ ಮಾಡುವಂಥದ್ದು, ಈ ರೀತಿ ಅಂಥ ಘಟನೆಗಳು ಜರುಗುತ್ತವೆ. ಜೊತೆಗೆ ಸಾಮಾಜಿಕವಾದ ಗುಂಪು ಹಲ್ಲೆಗಳು ಅಂತ ಹೇಳ್ತಾರೆ ನಾವು, ಗುಂಪು ಹಲ್ಲೆಗಳಾಗುವಂಥದ್ದು. ಅವೆಲ್ಲ ನಾವು ಲಿಂಚಿಂಗ್ ಅಂತ ಹೇಳ್ತೀವಿ. ಅಂಥದ್ದೆಲ್ಲ ಗುಂಪು ಹಲ್ಲೆಗಳ ಪ್ರಕರಣಗಳು ಅಲ್ಲಲ್ಲಿ ಜಗತ್ತಿನಾದ್ಯಂತ ಕಂಡು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ತಾಮಸಿಕವಾದ, ಅನೇಕ ರೀತಿಯ ರಾಕ್ಷಸಿ ಪ್ರವೃತ್ತಿಯಾದ, ಅನೇಕ ರೀತಿಯ ಒಂದು ಅಸುರಿ ಪ್ರವೃತ್ತಿಯ ಗುಣಗಳು. ಯಾಕಂದರೆ ರಾಹು ಕೇತುಗಳು ಅಸುರಿ ಪ್ರವೃತ್ತಿಯವರು, ತಾಮಸ ಗುಣದವರು. ಮೋಸ, ವಂಚನೆ, ಸುಳ್ಳು, ಅಪರಾಧ, ಜೊತೆಗೆ ಕಳ್ಳತನ ಮುಂತಾದವುಗಳಿಗೆ ಅವರ ಒಂದು ಪ್ರೇರಣೆ ಸಿಗುತ್ತೆ. ಅವೆಲ್ಲವೂ ಈ ಕಾಲದಲ್ಲಿ ಸಮೃದ್ಧಿ ಆಗುತ್ತೆ. ಅಂದರೆ ಈ ಬಾರಿಯಲ್ಲಿ ರವಿ ಬಂದಾಗ ಅಂತಹ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಕುಮ್ಮಕ್ಕು ಸಿಗುವಂಥದ್ದು, ಜೊತೆಗೆ ಜನರಲ್ಲಿ ಭಯ ಹೆಚ್ಚಳ ಆಗುವಂಥದ್ದು,
ಜನರಲ್ಲಿ ಆತಂಕ ಹೆಚ್ಚಳಾಗುವಂಥದ್ದು, ಚಿಂತೆ ಹೆಚ್ಚಳಾಗುವಂಥದ್ದು, ಪಿತ್ತ ಸಂಬಂಧಿತ ರೋಗಗಳು, ಪಿತ್ತ ಸಂಬಂಧಿತವಾದ ರೋಗಗಳಿಂದ ಲಿವರ್ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಭಾಷೆಯಲ್ಲಿ ಪಿತ್ತ ರೋಗ ಅಂತ ಹೇಳಿದರೆ ಅದು ಈ ವೈಜ್ಞಾನಿಕ ಭಾಷೆಯಲ್ಲಿ ಲಿವರ್ಗೆ ಸಂಬಂಧಪಟ್ಟಂಥ ಹಲವಾರು ಪ್ರಕರಣಗಳು ಈಗ ವರದಿ ಆಗ್ತವೆ. ಲಿವರ್ ಡ್ಯಾಮೇಜ್ ಆಗುವಂಥದ್ದು, ಲಿವರ್ ಕಸಿ ಮಾಡುವಂಥದ್ದು ಅಥವಾ ಲಿವರ್ನ ಸಂಬಂಧಿತವಾದ ತೊಂದರೆಗಳಿಂದ ಹಲವಾರು ಜನರ ಒಂದು ಮರಣಗಳು ಆಗುವಂಥದ್ದೆಲ್ಲ ಕಂಡುಬರುತ್ತೆ. ಜೊತೆಗೆ ಅಕಾಲಿಕವಾದ ಮರಣಗಳು ಇಲ್ಲಿ ಪ್ರಪಂಚದಾದ್ಯಂತ ಕಂಡುಬರುವಂಥದ್ದು ಅಂತ ಕಂಡುಬರುತ್ತೆ. ಹಾಗಾಗಿ ಈ ಒಂದು ಕೇತುವಿನ ಯುತಿಯ ಪ್ರಭಾವ ಸಿಂಹ ಮಾಸದ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 10ರವರೆಗೆ ಅಷ್ಟೇನು ಉತ್ತಮವಾದ ಫಲಿತಾಂಶ ಕೊಡೋದಿಲ್ಲ. ಆರ್ಥಿಕವಾಗಿಯೋ, ಸಾಮಾಜಿಕವಾಗಿಯೋ, ಜೊತೆಗೆ ಈಗ ವಿವಿಧ ರೀತಿಯ ಪರಿಸರದ ವಿಚಾರವಾಗಿಯೋ, ಜೊತೆಗೆ ಜನರ ಒಂದು ಮನೋಭಾವನೆ ಮತ್ತು ಆರೋಗ್ಯದ ವಿಚಾರವಾಗಿಯೂ ಎಲ್ಲ ಅಡ್ಡ ಪರಿಣಾಮಗಳ ಸಾಧ್ಯತೆ ಇರುತ್ತೆ. ಜೊತೆಗೆ ಹಲವಾರು ವಿಚಿತ್ರದ ಘಟನೆಗಳು ಪ್ರಪಂಚದಾದ್ಯಂತ ಕಂಡುಬರುತ್ತೆ. ವಿಚಿತ್ರ ಘಟನೆಗಳು ಅಂದರೆ ಯಾವುದನ್ನು ನಾವು ಆಗಲಿಕ್ಕಿಲ್ಲ ಅಥವಾ ಯಾವುದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಘಟನೆಗಳು ಕೆಲವೊಂದು ಭಾಗಗಳಲ್ಲಿ ವರದಿ ಆಗಲಿವೆ. ಹಾಗಾಗಿ ಈ ಬಾರಿ ಅಲ್ಲಿ 18 ವರ್ಷಗಳ ಬಳಿಕ ಬಂದಂತಹ ರವಿಗೆ ಕೇತುವಿನ ಯುತಿಯು ಅನೇಕ ರೀತಿಯ ವೈಚಿತ್ರ್ಯಗಳಿಗೆ, ಅನೇಕ ರೀತಿಯ ಏರುಪೇರುವಿನ ಘಟನೆಗಳಿಗೆ ಸಾಧ್ಯ ಆಗ್ಬೋದು. ಹಾಗಾದರೆ ಎಲ್ಲರಿಗೂ ಕೆಟ್ಟದಾಗತ್ತಾ, ಎಲ್ಲರಿಗೂ ತೊಂದರೆ ಆಗುತ್ತಾ? ಹಾಗೇನು ಖಂಡಿತವಾಗಿಲ್ಲ. ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಉತ್ತಮ ಫಲ ಬರ್ಬೋದು, ಕೆಲವೊಂದು ರಾಶಿಗೆ ಮಧ್ಯಮ ಬರ್ಬೋದು, ಕೆಲವೊಂದು ರಾಶಿಗೆ ಮಿಶ್ರ ಫಲಗಳು ಬರ್ಬೋದು. ಜೊತೆಗೆ ಈ ಹೇಳಿದಂಥ ಅಡ್ಡ ಪರಿಣಾಮಗಳಿಗೆ ಜನರ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧಾರ್ಮಿಕತೆಯ ಒಂದು ರಕ್ಷಣೆ ಇವೆಲ್ಲ ಇದ್ದಾಗ ಹೆಚ್ಚಿನ ಅಡ್ಡ ಪರಿಣಾಮಗಳು ಸಾರ್ವತ್ರಿಕವಾಗಿ ಏನು ಆಗಲಿಕ್ಕಿಲ್ಲ, ಅಥವಾ ರಾಶಿಗಳಿಗೆ ಸಹ ಏನು ಆಗಲಿಕ್ಕಿಲ್ಲ. ಇವೆಲ್ಲವೂ ಈ ಸಿಂಹ ಮಾಸದಲ್ಲಿ ಅಥವಾ ರವಿಯ ಸಿಂಹ ಸಂಕ್ರಾಂತಿಯ ಬಳಿಕ ಆಗುವಂಥ ಕೆಲವು ಪರಿಣಾಮಗಳು ಮತ್ತು ಅಡ್ಡ ಪರಿಣಾಮಗಳು, ಜೊತೆಗೆ ಈ ಬಾರಿ 18 ವರ್ಷಗಳ ಬಳಿಕ ಬಂದಂಥ ಕೇತುವಿನ ಯುತಿಯ ಒಂದು ಪ್ರಭಾವದ ಕೆಲವು ಮುನ್ಸೂಚನೆಗಳನ್ನು ಕೊಡಲಾಗಿದೆ. ಈ ಹಿಂದೆ ನಾನು ಹಲವಾರು ವಿಡಿಯೋಗಳಲ್ಲಿ ಎಲ್ಲ ವಿಶೇಷವಾಗಿ ಸಾರ್ವತ್ರಿಕ ಫಲವನ್ನು ಹೇಳ್ತಾ ಬಂದಿದ್ದೇನೆ. ಅದು ಯುಗಾದಿ ಫಲ ಇರ್ಬೋದು, ಶನಿ ಸಂಚಾರ ಇರ್ಬೋದು, ರಾಹುಕೇತುಗಳ, ರಾಹುವಿನ ಪರಿವರ್ತನೆ, ಕೇತುವಿನ ಪರಿವರ್ತನೆ, ಜೊತೆ ಗುರುವಿನ ಪರಿವರ್ತನೆ ಮುಂತಾದ ಈ ದೀರ್ಘಚಾರಿ ಗ್ರಹಗಳ ಪರಿವರ್ತನೆಗಳು ನಮ್ಮ ಒಂದು ಸಮಾಜದ ಮೇಲೆ, ನಮ್ಮ ಈ ಜೀವನದ ಮೇಲೆ ಏನೇನು ಅಡ್ಡ ಪರಿಣಾಮ ಬೀರುತ್ತಲ್ಲ, ಆ ಪ್ರತಿ ಬಾರಿಯೂ ಅಂಥ ಅಡ್ಡ ಪರಿಣಾಮವನ್ನು ನೀವು ಗಮನಿಸಿ ನೋಡಿಕೊಳ್ಳಿ. ಜೊತೆಗೆ ಆ ಹೇಳಿದಂಥ ಭವಿಷ್ಯದ 1 ತಿಂಗಳ ಅಥವಾ ಅದರ ಹಿಂದೆ ಮುಂದಿನ ಕೆಲವು ವಿಚಾರಗಳನ್ನು ಅಥವಾ ಆದಂಥ ವಿಚಾರಗಳನ್ನು ಗಮನಿಸಿದಾಗ ನಿಮಗೆ ಆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಹಿಂದೆ ನಾನು ಯುಗಾದಿ ಫಲದಲ್ಲಿ ಸಹ ವಿಶೇಷವಾಗಿ ಈ ಸಂವತ್ಸರದಲ್ಲಿ ತುಂಬ ಒಳ್ಳೆಯದು ಕೆಟ್ಟದ್ದು ಇದೆ, ರಾಹುಕೇತುಗಳ ಪ್ರಭಾವದಲ್ಲಿ ತುಂಬ ಇತರ ವಿಚಿತ್ರ ಘಟನೆಗಳಾಗ್ತವೆ. ಒಂದು ಸಂಭ್ರಮವನ್ನು ಸಂಭ್ರಮಿಸುವಾಗ ಅದೇ ತಕ್ಷಣ ಸೂತಕದ ಸುದ್ದಿನ ಬರುವಂಥದ್ದು. ಹಾಗೆ ಆ ಥರ ನಮ್ಮ ಈ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲೇ ಈ ಬಾರಿ ಆಗಿದೆ. 18 ವರ್ಷಗಳ ಬಳಿಕ ರಾಹುಕೇತುಗಳ ಪರಿವರ್ತನೆಯಲ್ಲಿ ನಾನು ಹೇಳಿದ್ದೇನೆ. ಅದು 18 ವರ್ಷಗಳ ಬಳಿಕ ಕ್ರಿಕೆಟ್ನ ಕಪ್ಪನ್ನು ಗೆದ್ದಂತಹ ಒಂದು ಸಂಭ್ರಮದ ಆಚರಣೆಯಲ್ಲಿ ಅಲ್ಲಿ ಹಲವಾರು ಜನರು ಕಾಲ್ತುಳಿತಕ್ಕೆ ಸಿಕ್ಕು ಸತ್ತಂತಹ ಸೂತಕದ ಘಟನೆ, ಹಲವಾರು ಜನರು ಗಾಯಗೊಂಡಂತಹ ಘಟನೆಗಳು ಅಲ್ಲಿ ಸೂತಕದ ಘಟನೆ. ಹಾಗಾಗಿ ಸಂಭ್ರಮ ಮತ್ತು ಸೂತಕಗಳು ಬೆನ್ನಿಗೆ ಬಂದಿದ್ದ ಘಟನೆಗಳು ಹಿಂದೆ ಭವಿಷ್ಯದಲ್ಲಿ ನಾನು ಹೇಳಿದ್ದೇನೆ. ಮಾರ್ಚ್ ತಿಂಗಳ ಭವಿಷ್ಯದಲ್ಲಿ ಸಹ ಹೇಳಿದ್ದೇನೆ. ಆ ಬಳಿಕ ಏಪ್ರಿಲ್ನಲ್ಲೂ ರಾಹುಕೇತುಗಳ ಪರಿವರ್ತನೆ ಹೇಳಿದ್ದೇನೆ. ಆ ಬಳಿಕ ಗುರು ಪರಿವರ್ತನೆ ಮೇ ತಿಂಗಳ ಭವಿಷ್ಯದಲ್ಲಿ ಅದೆಲ್ಲ ವಿಸ್ತಾರವಾಗಿ ಹೇಳಿದ್ದೇನೆ. ಹಾಗೆ ಅಂತೆಲ್ಲ ಸಾಂಕೇತಿಕವಾಗಿ ಉದಾಹರಣೆ ಅಷ್ಟೇ ಕೊಡ್ತಾ ಇದ್ದೇನೆ ಹೊರತು ಇಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹದಿಂದ ಹೇಳುವಂಥ ಭವಿಷ್ಯ ಅಲ್ಲ. ಇವೆಲ್ಲವೂ ಹಿಂದೆ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥ. ಹಾಗೆಯೇ ಈ ಬಾರಿ ಅಲ್ಲಿ ರವಿಗೆ ಬರುವಂಥ ಕೇತುವಿನ ಯುತಿ ಸಹ ಹಾಗೆ ಸ್ವಲ್ಪ ಮಂಗಳಕರವಾಗಿ ಇಲ್ಲ, ಅಮಂಗಳಕರವಾಗಿಲ್ಲ. ಯಾಕಂದರೆ ಅಲ್ಲಿ ಕುಜವತ್ ಕೇತು ಅಂತ ಹೇಳ್ತಾರೆ. ಕುಜನು ಯಾವ ರೀತಿ ಕ್ರಾಂತಿಕಾರಿಯಾದ ಯುದ್ಧ ಶಾಲೆಯಾದ ಪರಾಕ್ರಮವನ್ನು ಮಾಡ್ತಾನೋ, ಆದರೆ ಇಲ್ಲಿ ಕೇತು ಮಂಗಳನ ಹಾಗೆ, ಆದರೆ ಆತನು ಕುತಂತ್ರದ ಮೂಲಕ, ವಂಚನೆಯ ಮೂಲಕ, ದುರ್ಮಾರ್ಗದ ಮೂಲಕ ಮಾಡುವಂಥ ಯುದ್ಧ, ಕಲಹ ಮತ್ತು ಅನೇಕ ರೀತಿಯ ಪ್ರಜಾಪೀಡಕವಾದ ಕೆಲಸ ಕಾರ್ಯಗಳಿಗೆ ಆತನು ಸೂಚಕನಾಗಿದ್ದಾನೆ. ಹಾಗೆ ಅಂತಹ ಅನಿಷ್ಟಗಳು ಈ ಕಾಲದಲ್ಲಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರ ಅವಧಿಯಲ್ಲಿ ಬರ್ಬೋದಾಗಿದೆ. ಅವೆಲ್ಲ ಮುನ್ನೆಚ್ಚರಿಕೆ ನಾವು ಸಾಕೋದವಾಗಿ ವಹಿಸಬೇಕಾಗತ್ತೆ. ಇವೆಲ್ಲದರ ಬಳಿಕ ನಾವು ಗಮನಿಸೋಣ ಈಗ ಈ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬರುತ್ತೆ ಅನ್ನೋದನ್ನು. ಮೊದಲಿಗೆ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಪಂಚಮದಲ್ಲಿ ಇರುವಂತಹ ರವಿ, ಮೇಷದಿಂದ ಈ ಸಿಂಹರಾಶಿಯು 5ನೇ ಮನೆ ಎಂದಾಗುತ್ತೆ. ಪಂಚಮದಲ್ಲಿ ರವಿಯಿಂದ ನಿಮಗೆ ಉತ್ತಮ ಫಲ ಬರೋದಿಲ್ಲ, ಅಲ್ಲದೆ ಕೇತುವಿನ ಸಹ ನಿಮಗೆ ಉತ್ತಮ ಫಲ ಬರೋದಿಲ್ಲ. ಹಾಗಾಗಿ ನಿಮಗೆ ಇಲ್ಲಿ ಕೆಲವೊಂದು ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವಿಶೇಷವಾಗಿ ನಿಮಗೆ ಈ ಬಾರಿ ಈ 1 ತಿಂಗಳ ಅವಧಿಯಲ್ಲಿ ವೈಯಕ್ತಿಕ ಜೀವನದಲ್ಲಿ ಏರುಪೇರು ಬರುತ್ತೆ, ಸಂಬಂಧಗಳು ಹಳಕಳ್ತವೆ, ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ವೈರುಧ್ಯ ಬರ್ಬೋದು, ನಿಮಗೆ ನಿಮ್ಮ ತಂದೆಗೂ ವೈರುಧ್ಯಗಳು ಬರ್ಬೋದು, ತಂದೆ ಮಕ್ಕಳ ಕಲಹಗಳು, ಬಂಧುಗಳ ಕಲಹ ಬರ್ಬೋದು, ಮಿತ್ರರ ಜೊತೆಗೂ ಕಲಹ ಬರ್ಬೋದು, ಸಹೋದ್ಯೋಗಿಗಳ ಜೊತೆ ಕಲಹ. ವಿಶೇಷವಾಗಿ ಈ ತಿಂಗಳಲ್ಲಿ ಕಲಹದ ವಾತಾವರಣ ಜಾಸ್ತಿ ಇರುತ್ತೆ. ಮನಸ್ಸಿನಲ್ಲಿ ಖಿನ್ನತೆ, ಮನಸ್ಸಲ್ಲೇ ಭಯ ಮೂಡುವಂಥದ್ದು, ಇವೆಲ್ಲವೂ ಮನಸ್ಸಿನ ಮೇಲೆ ತುಂಬ ಅಡ್ಡ ಪರಿಣಾಮ ಬೀರುವಂಥ ನಿಮಗೆ ಸಾಧ್ಯತೆ ಈ ಮೇಷರಾಶಿಯವರಿಗಿರುತ್ತೆ. ಆರ್ಥಿಕವಾಗಿ, ಆರೋಗ್ಯವಾಗಿ ಹೆಚ್ಚೇನು ಅಡ್ಡ ಪರಿಣಾಮಗಳು ಬರಲಿಕ್ಕಿಲ್ಲ. ಆರ್ಥಿಕವಾಗಿ ನಿಮ್ಮ ವ್ಯವಹಾರಕ್ಕೆ ಏನು ಕೇತು ಅಥವಾ ರವಿ ಆಗಲಿ ತೊಂದರೆ ಕೊಡೋದಿಲ್ಲ. ಇಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಅನೇಕ ರೀತಿಯ ನೆಗೆಟಿವ್ ಪರಿಣಾಮಗಳು ಬರುವಂಥದ್ದು, ನಿಮಗೆ ಇತರರ ಮೇಲೆ ದ್ವೇಷ ಮಾಡುವಂಥದ್ದು, ಅಥವಾ ಇತರರು ನಿಮ್ಮನ್ನು ದ್ವೇಷ ಮಾಡುವಂಥದ್ದು, ಅಥವಾ ನೀವು ಸರಿಯಾದ ದಾರಿಯಲ್ಲಿ ಹೋದರೂ ಇತರರು ನಿಮ್ಮನ್ನು
ಅದನ್ನು ತಪ್ಪು ದಾರಿ ಎಂದು ನಿಮಗೆ ದುರ್ಬೋಧನೆ ಮಾಡುವಂಥದ್ದು, ಅಥವಾ ಬೇರೆ ರೀತಿಯ ಯಾವುದೇ ರೀತಿಯ ನೀವು ದುರ್ಬೋಧನೆಗೆ ದುಷ್ಪ್ರೇರಣೆಗೆ ಒಳಗಾಗಿ ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಕೆಟ್ಟ ವ್ಯಕ್ತಿಗಳಿಗೆ ಅಥವಾ ಅಪರಾಧ ಕೃತ್ಯಗಳಿಗೆ ಕೈ ಜೋಡಿಸುವಂಥ ದುರ್ಬುದ್ಧಿಗಳು ನಿಮಗೆ ಬರುವಂಥದ್ದು. ಅದೇ ಕಾಲದಲ್ಲಿ ನಿಮಗೆ ಶನಿಯ ಪ್ರಭಾವ ಸಹ ಈಗ ಇರುತ್ತೆ. ಶನಿಯ ಒಂದು ಸಾತಿ ಪ್ರಭಾವದಲ್ಲಿರುವ ಕಾರಣ ಈಗ ನಿಮಗೆ ಇರತಕ್ಕಂಥ ಇತರ ಗ್ರಹಗಳು ಅಂದರೆ ರವಿಯು ನಿಮಗೆ ವಿರುದ್ಧವಾಗಿರ್ತಾನೆ, ಕೇತುವು ವಿರುದ್ಧವಾಗಿರ್ತಾನೆ. ಎರಡೂಗಳ ವೈರುಧ್ಯ ನಿಮಗೆ ಇನ್ನಷ್ಟು ನಿಮಗೆ ಅಡ್ಡ ಪರಿಣಾಮಗಳಿಗೆ ಸಾಕ್ಷಿ ಆಗ್ಬೋದಾಗಿದೆ. ಹಾಗಾಗಿ ಈ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು, ಮನಸ್ಸಲ್ಲಿ ನಕಾರಾತ್ಮಕ ಚಿಂತನೆಯನ್ನು ಕಡಿಮೆ ಮಾಡ್ಕೋಬೇಕು. ಜೊತೆಗೆ ಇತರರಿಂದ ದುಷ್ಪ್ರೇರಣೆಗೆ ದುರ್ಮಾರ್ಗಕ್ಕೆ ಒಳಗಾಗುವಂತೆ ಎಚ್ಚರಿಕೆ ಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದವರಿಗೆ ದುಷ್ಟ ಮಿತ್ರರಿಂದ ಅಥವಾ ಒಳ್ಳೆಯ ಮುಖವಾಡದ ಕೆಟ್ಟ ಮಿತ್ರರಿಂದ ನಿಮಗೆ ದುರ್ಬೋಧನೆ ಒಳಗಾಗಿ ನೀವು ಯಾವುದೇ ಸಂಚಿಗೆ, ಯಾವುದೇ ಅಪರಾಧ ಕೃತ್ಯಗಳಿಗೆ, ಯಾವುದೇ ರೀತಿಯ ಒಂದು ಮೋಸಕ್ಕೆ ಬಲಿ ಬೀಳುವಂತಹ ಸಾಧ್ಯತೆ ಬರುತ್ತೆ. ಹಾಗಾಗಿ ಎಲ್ಲ ಮೇಷರಾಶಿಯವರು ಇದರ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ನೀವು ಮನಸ್ಸಿನಲ್ಲಿ ಬರತಕ್ಕಂಥ ಯಾವುದೇ ರೀತಿಯ ಸಿಟ್ಟು, ಆತಂಕ, ಭಯ, ಚಿಂತೆಯನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ಇನ್ನಿತರರ ಚಾಡಿ ಮಾತಿಗೆ ಪ್ರೇರಿತರಾಗಿ ನೀವು ಯಾವುದೇ ಸ್ಟೆಪ್ಗಳನ್ನು ತೆಗೆದುಕೊಳ್ಳೋದು ಬೇಡ. ಇವೆಲ್ಲ ಖಂಡಿತವಾಗಿ ಗಂಭೀರವಾದ ವಿಚಾರಗಳಿಗೆ ನಿಮಗೆ ತೊಂದರೆ ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ಕಾನೂನಿನ ಕೊಂಡಿಗೆ ಅಂದರೆ ಯಾವುದೇ ರೀತಿಯ ಕೇಸುಗಳು ನಿಮ್ಮ ಮೇಲೆ ಬರ್ಬೋದಾಗಿದೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಕೊನೆಗೆ ಹೇಳತಕ್ಕಂತಹ ಈ ರವಿ ಮತ್ತು ಕೇತು ದೋಷ ನಿವಾರಣಾರ್ಥವಾದ ಈ ಪ್ರಾರ್ಥನೆಯ ಶ್ಲೋಕಗಳನ್ನು ಹೇಳಬೇಕಾಗತ್ತೆ ಈ ಮೇಷರಾಶಿಯವರು. ಮುಂದೆ ನಾವು ಗಮನಿಸುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ಈ ಬಾರಿ ಗಮನಿಸಿದಾಗ ಕೇತುವಿನಿಂದ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ, ರವಿಯಿಂದಲೂ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಅಂದರೆ ತುಂಬ ಏನು ಕೆಟ್ಟದಂತ ಹೇಳಲಿಕ್ಕಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಅಲ್ಲಿ ನಿಮಗೆ ಪ್ರಬಲವಾಗಿ ಗುರುವಿನ ಆಶೀರ್ವಾದ, ಶನಿ ಮಹಾರಾಜರ ಆಶೀರ್ವಾದ, ಜೊತೆಗೆ ರಾಹುವಿನ ಬೆಂಬಲ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ಪ್ರಬಲವಾದ 3 ದೀರ್ಘಚಾರಿಗಳು ನಿಮ್ಮ ಪರವಾಗಿ ಇವೆ. ಹಾಗಾಗಿ ನಿಮಗೆ ಒಂದು ಸಾಂಕೇತಿಕವಾಗಿ ಒಂದು 25% ಅಂತ ಇಟ್ಕೊಳ್ಳೋಣ, ಒಂದು 25%ನಷ್ಟು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಆಗ್ಬೋದು. ಅದರ ವಿಶೇಷವಾಗಿ ಮನಸ್ಸು ಮತ್ತು ಮಾತಿನ ಮೇಲೆ ಆಗುತ್ತೆ. ಆರ್ಥಿಕ ಮತ್ತು ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮಗಳು ಬರಲಿಕ್ಕಿಲ್ಲ. ಈ ಮನಸ್ಸು ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಖಿನ್ನತೆಗಳು ಬರುವಂಥದ್ದು, ಇತರರನ್ನು ದ್ವೇಷಿಸುವಂಥ ಬುದ್ಧಿ ಬರುತ್ತೆ. ಜೊತೆಗೆ ಈ ಬಂಧುಗಳಲ್ಲಿ ಅಥವಾ ನಿಮ್ಮ ರಿಲೇಷನ್ಗಳಲ್ಲಿ ತಂದೆ, ತಾಯಿ ಮುಂತಾದರಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆಗಳು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಯಾರಾದರೂ ನಿಮಗೆ ಉತ್ತಮವಾದ ಮಾರ್ಗವನ್ನು ತೋರಿಸಿದ್ರು ಅವರ ಮೇಲೆ ನೀವು ಅಪಾರ್ಥವಾಗಿ ಕಲ್ಪಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮ್ಮ ಮಿತ್ರರು, ಬಂಧುಗಳು ಅಥವಾ ಇನ್ನಿತರರ ಜೊತೆಗೆ ನೀವು ಬಾಂಧವ್ಯವನ್ನು ಸ್ವಲ್ಪ ಹದಗೆಡಿಸುವಂಥ ಮಾತುಗಳನ್ನು ಆಡುವಂಥದ್ದು. ಹಾಗಾಗಿ ನಿಮ್ಮ ಮಾತಿನ ಮೇಲೆ, ಬಾಂಧವ್ಯದ ಮೇಲೆ ಸ್ವಲ್ಪ ನಿಯಂತ್ರಣ ಬೇಕು. ಜೊತೆಗೆ ಯಾವುದೇ ರೀತಿಯ ಈ ಸರ್ಕಾರ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಇತರ ಕೆಲಸಗಳಲ್ಲಿ ಆತುರ ನಿರ್ಧಾರ ಬೇಡ. ಅದನ್ನು ಚೆನ್ನಾಗಿ ಗಮನಿಸಿಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಿಮ್ಮದೇ ತಪ್ಪಿನಿಂದ ನೀವು ಯಾವುದೇ ರೀತಿಯ ಕಾನೂನಿನ ತೊಡಕಿನಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಲೆಕ್ಕಾಚಾರ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆತುರ ನಿರ್ಧಾರವನ್ನು ತೆಗೆದುಕೋಬಾರದು. ಜೊತೆಗೆ ಯಾವುದೇ ರೀತಿಯ ಲೀಗಲ್ ಸಂಬಂಧಿತ ವಿಚಾರಗಳನ್ನು ನೀವು ಅದರ ಎಕ್ಸ್ಪರ್ಟ್ ಅಥವಾ ಪರಿಣಿತರ ಒಂದು ಅನುಭವ ತೆಗೆದುಕೊಂಡು ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಗುರು, ಶನಿ, ರಾಹು, ಕೇತುಗಳು ತುಂಬ ಅನುಕೂಲವಾಗಿದ್ದಾರೆ. ಹಾಗಾಗಿ ಅಂಥ ಅನುಕೂಲದಿಂದ ಕೆಲವೊಮ್ಮೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ, ಅಥವಾ ಅತಿಯಾದ ಆತ್ಮವಿಶ್ವಾಸ, ಅಥವಾ ತುಂಬ ಒಂದು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನನಗೆ ಇದು ಆಗೇ ಆಗುತ್ತೆ ಅನ್ನೋದು ನಿಮ್ಮದೇ ಒಂದು ಅತಿಯಾದ ಆತ್ಮವಿಶ್ವಾಸವು ನಿಮಗೆ ಅದನ್ನು ಕೊನೆಗೆ ಹಂತದಲ್ಲಿ ಈ ಕೇತುವಿನ ಮತ್ತು ರವಿಯ ವೈರುಧ್ಯದಿಂದ ಅದು ಹಳ್ಳಕ್ಕೆ ಬೀಳುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ಅವೆಲ್ಲನ ಗಮನದಲ್ಲಿ ಇಟ್ಕೊಳ್ಳಿ. ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ, ಆದರೆ ಬಾಂಧವ್ಯ, ಮಾತು, ನಡವಳಿಕೆಯಲ್ಲಿ ಸ್ವಲ್ಪ ಸಂಯಮ, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಪಟ್ಟ ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಪ್ರಭಾವ ಅತ್ಯುತ್ತಮವಾದ ನಿಮಗೆ ಪ್ರಭಾವ ಬದಲಾವಣೆ ಆಗುತ್ತದೆ. ಅಲ್ಲಿ ರವಿ ಆಗಲಿ ಕೇತು ಆಗಲಿ ತನ್ನ ಗೋಚಾರದಲ್ಲಿ ಕೇವಲ 4 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾರೆ. ಅಂಥ 4 ರಾಶಿಗಳಲ್ಲಿ ಮಿಥುನ ರಾಶಿಯು ಮೊದಲನೇ ರಾಶಿ ಆಗಿರುತ್ತೆ. ಅಲ್ಲಿ ನಿಮಗೆ ರವಿಯು ತೃತೀಯಸ್ಥನಾಗಿ ಉತ್ತಮ ಲಾಭವನ್ನು, ಆರೋಗ್ಯವನ್ನು, ಜಯವನ್ನು, ಕೀರ್ತಿಯನ್ನು, ಯಶವನ್ನು ಕೊಡ್ತಾನೆ. ಜೊತೆಗೆ ಯಾವುದೇ ರೀತಿಯ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯ, ಭೂಮಿ ಸಂಬಂಧಿತ ವಿವಾದಗಳು ಅವೆಲ್ಲ ಪರಿಹಾರ ಆಗುತ್ತೆ. ಕೌಟುಂಬಿಕ ವಿವಾದಗಳು ನಿಮಗೆ ಈಗ ಪರಿಹಾರ ಆಗುವಂಥದ್ದು, ಕೌಟುಂಬಿಕ ಆಸ್ತಿಗಳು ಕೈ ಸೇರುವಂಥದ್ದು, ಅಥವಾ ಕೋರ್ಟು ಕಚೇರಿಗಳಲ್ಲಿದ್ದಂಥ ಭೂಮಿಗೆ ಸಂಬಂಧ ವಿವಾದಗಳು ಪರಿಹಾರ ಆಗುವಂಥದ್ದು, ಮನೆ ಭೂಮಿ ಕೊಳ್ಳುವಂಥ ಅವಕಾಶ, ಯಂತ್ರ ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರಿಗೆ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗ್ಬೋದು. ಜೊತೆಗೆ ಕೆಲವರಿಗೆ ಈ ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಇತ್ಯಾದಿ ಪ್ರಯತ್ನ ಪಟ್ಟರೆ ಯಶಸ್ಸು ಸಿಗುವಂಥದ್ದು. ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತದೆ. ಕೆಲವರಿಗೆ ಉದ್ಯೋಗ, ಸ್ಥಾನಮಾನ, ಬಡ್ತಿ, ಪ್ರಮೋಷನ್ ಇಲ್ವಾ ಸಿಗುವಂಥದ್ದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ, ಗೃಹಿಣಿಯರು, ಮಹಿಳೆಯರಿಗೆ ಸಹ ಉತ್ತಮ ಫಲ. ಹಾಗಾಗಿ ಇಲ್ಲಿ ಯಾವಾಗಲೂ ನಾನು ಹೇಳಿರ್ತೇನೆ, ಕೆಲವೊಂದು ರಾಶಿಗಳಿಗೆ ತಮ್ಮ ಒಂದು ಗೋಚಾರದಲ್ಲಿ ತಮ್ಮ ಉತ್ತಮ ಫಲವನ್ನು ಬಂದಾಗ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ ಮಿಥುನ ರಾಶಿಯವರಿಗೆ ಅಪರೂಪಕ್ಕೆ ಬಂದಿದೆ ನೋಡಿ. ಇಲ್ಲಿ ಇತರ ಹೆಚ್ಚಿನ ರಾಶಿಗಳಿಗೆ ಇಲ್ಲವೇ ತುಂಬ ಅಡ್ಡ ಪರಿಣಾಮ, ಕೆಟ್ಟ ಪರಿಣಾಮ ಇದ್ದಾಗ
ಕೆಲವು ರಾಶಿಗಳಿಗೆ ಉತ್ತಮ ಪರಿಣಾಮ ರವಿ ಅಥವಾ ಕೇತು ಸಹ ಕೊಡಲಿದ್ದಾನೆ. ಹಾಗಾಗಿ ಈ ಒಂದು ಉತ್ತಮ ಫಲವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ಹಾಗೆಂದು ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ ಅಥವಾ ಸ್ವಲ್ಪ ಕೆಟ್ಟದ್ದು ಯಾವುದು ಬರೋದಿಲ್ಲ ಹಾಗೇನ ತಿಳ್ಕೊತದಲ್ಲ. ಅಲ್ಲಿ ನಿಮಗೆ ನೋಡಲಿಕ್ಕೆ ಹೋದರೆ ಗುರು ಬಲ ಇಲ್ಲ, ಶನಿ ಅನುಕೂಲ ಇಲ್ಲ, ರಾಹು ಅನುಕೂಲ ಇಲ್ಲ. ನಿಮಗೆ ಪ್ರಬಲವಾದ 3 ಗ್ರಹಗಳು ಆಗಲೇ ವಿರುದ್ಧವಾಗಿವೆ. ಆದರೆ ಈಗ ತಾತ್ಕಾಲಿಕವಾಗಿ ಈ ತಿಂಗಳ ಮಟ್ಟಿಗೆ ರವಿ ಮತ್ತು ಕೇತುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣ ಹೆಚ್ಚಿನ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗೆ ಅಂತಹ ಒಂದು ಪ್ರಯತ್ನಶೀಲರಾದರೆ ಖಂಡಿತ ಉತ್ತಮ ಫಲ, ಯಶಸ್ಸು ಕಾರ್ಯ ನಿಮಗೆ ಸಿದ್ಧಲಾಗಿದೆ. ವ್ಯಾಪಾರ ಉದ್ಯಮದವರಿಗೆ ಸಹ ಪ್ರಗತಿ ಆಗಲಿದೆ. ಹಾಗೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಈ ಒಂದು ತಿಂಗಳನ್ನು. ಜೊತೆಗೆ ಕೊನೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಈ ರವಿ ಅಥವಾ ದೇವರಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರ ನೀವು ಹೇಳ್ಬೋದು ಮಿಥುನ ರಾಶಿಯವರು. ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ಒಂದು ಪರಿವರ್ತನೆ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ಹೆಚ್ಚೇನು ನಿಮಗೆ ಉತ್ತಮ ಪರಿಣಾಮಗಳು ಸಾಧ್ಯತೆ ಇಲ್ಲ. ರವಿಯು ನಿಮಗೆ ಚಲನೆ ಉತ್ತಮ ಇಲ್ಲ, ಕೇತುವಿನ ಪರಿಣಾಮ ಸಹ ನಿಮಗೆ ಅಡ್ಡ ಪರಿಣಾಮ ಜಾಸ್ತಿನೇ ಇರುತ್ತೆ. ನಿಮ್ಮ ರಾಶಿಯಿಂದ ಧನಸ್ಥಾನ ಅಂದರೆ ಅದು ನಿಮಗೆ ಅನೇಕ ರೀತಿಯ ಆರ್ಥಿಕ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು, ಉದ್ಯೋಗ ವ್ಯಾಪಾರದಲ್ಲಿ ತೊಂದರೆಗೆ ಕಾರಣ ಆಗ್ಬೋದು, ಕೌಟುಂಬಿಕವಾದ ಕಲಹಗಳು, ಬಾಂಧವ್ಯದ ಕೊರತೆ, ಜೊತೆಗೆ ಅನೇಕ ರೀತಿಯ ಮನಸ್ಸಲ್ಲಿ ಭಯ, ಆತಂಕ. ಒಟ್ಟಿನಲ್ಲಿ ಇದು ನಿಮ್ಮ ತನು ಅಂದರೆ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ, ಧನ ಅಂದರೆ ಹಣದ ಮೇಲೂ ಪರಿಣಾಮ ಬೀರುತ್ತೆ, ಮನ ಅಂದರೆ ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಯಾವುದೇ ರೀತಿಯ ಅನಿಯಂತ್ರಿತವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಾಗಲಿ, ಅನೈತಿಕ ವಿಚಾರಗಳಿಗೆ ಧುಮುಕೋದಾಗಲಿ, ಅಥವಾ ಇತರ ಜೊತೆಗೆ ವಿನಾಕಾರಣ ಕಲಹಗಳ ಮಾಡೋದಾಗಲಿ ಇವೆಲ್ಲ ಮಾಡಲಿಕ್ಕೆ ಹೋಗ್ಬೋದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಉದ್ಯಮ ವ್ಯಾಪಾರ ಇದರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಅಲ್ಲಿ ನೀವು ಮೋಸ ಹೋಗ್ಬೋದು ಅಥವಾ ಆರ್ಥಿಕವಾಗಿ ನಷ್ಟ ಆಗ್ಬೋದು. ನೀವು ಯಾರಿಗೆ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೋ ಅವರು ನಂಬಿದಸ್ಥ ಜನರಿಂದ ನಿಮಗೆ ಮೋಸ ಆಗ್ಬೋದು, ನಂಬಿಕೆ ದ್ರೋಹಗಳು ಆಗ್ಬೋದು, ಅಥವಾ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ನಿಮ್ಮ ಎಲ್ಲ ಸಂಪತ್ತೆಲ್ಲ ಬರಿದಾಗುವಂಥ ಯಾವುದೇ ರೀತಿಯ ಒಂದು ಅಪಾಯಕಾರಿ ಸನ್ನಿವೇಶಗಳು ಆಗ್ಬೋದು. ನಾವು ನೋಡ್ಬೋದು ಕೆಲವೊಬ್ಬರು ಷೇರು ಮಾರುಕಟ್ಟೆ ಯಾರ್ದೋ ಮಾತು ಕೇಳಿ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಅಥವಾ ಕೆಲವರು ಅಲ್ಲೆಲ್ಲಿಂದ ಸಾಲಗಳನ್ನು ಮಾಡಿ ಇಲ್ಲೆಲ್ಲ ಹೂಡಿಕೆ ಮಾಡಲಿಕ್ಕೆಲ್ಲ ಹೋಗ್ತಾರೆ. ಅವೆಲ್ಲ ಮಾಡಿ ಕೊನೆಗೆ ಅಲ್ಲಿ ರಾತ್ರೋರಾತ್ರಿ ಯಾವುದೋ ಒಂದು ಸನ್ನಿವೇಶದಿಂದ ಅಷ್ಟೊಂದು ಹಣವನ್ನು ಕಳೆದುಕೊಂಡಿದ್ದ ವಿಚಾರ ನೋಡ್ತೇವೆ. ಹಾಗಾಗಿ ಅಂತಹ ಘಟನೆಗಳು ಆಕಸ್ಮಿಕವಾಗಿ ಲಾಭ ಅಲ್ಲ, ಆಕಸ್ಮಿಕವಾಗಿ ಅಪಾರ ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಆರೋಗ್ಯದ ಬಗ್ಗೆ ಸಹ ಗಮನಿಸಬೇಕು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಯಾರಿಗೆ ಹೊಟ್ಟೆ ನೋವು ಅಥವಾ ಕಿಡ್ನಿ ಸಮಸ್ಯೆಗಳು, ಲಿವರ್ ಸಮಸ್ಯೆಗಳು ಅಥವಾ ಇನ್ನಿತರ ಯಾವುದೇ ಜೀರ್ಣಸ್ಕಾರಿ ಸಮಸ್ಯೆಗಳು, ಕಣ್ಣು ಕಿವಿ ಮೂಗಿನ ಸಮಸ್ಯೆಗಳು ಇರ್ಬೋದು, ಅವೆಲ್ಲವೂ ಈಗ ಉಲ್ಬಣ ಅಥವಾ ಹೆಚ್ಚಳ ಆಗ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಅಂಥ ಅವಯಗಳಿಗೆಲ್ಲ ತೊಂದರೆಗಳು ಬರ್ಬೋದು. ಇನ್ನು ಕೌಟುಂಬಿಕ ಬಾಂಧವ್ಯದಲ್ಲಿ ಸಾಗಿ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ ಕಲಹಗಳು ಇದ್ದರೆ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಗಳು ಕಲಹಗಳು ಹೆಚ್ಚಳಾಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ಭೂಮಿಗೆ ಸಂಬಂಧ ವಿವಾದಗಳಿಗೆ ಮತ್ತಷ್ಟು ಉಲ್ಬಣಗೊಳ್ಬೋದು. ಮನಸ್ಸಲ್ಲಿ ಚಿಂತೆ, ಆತಂಕ, ಭಯಗಳು ಮೂಡ್ತವೆ. ಇಲ್ಲೇ ವಿಶೇಷವಾಗಿ ನಿಮಗೆ ಇತರ ಯಾವುದೇ ಗ್ರಹಗಳ ಬೆಂಬಲಗಳಿರುವುದಿಲ್ಲ. ಗುರು, ಶನಿ, ರಾಹು ಎಲ್ಲರೂ ವಿರುದ್ಧವಾಗಿದ್ದಾಗ ಅಲ್ಲಿ ಕೇತು, ರವಿ ಎಂಬಂತಹ ಗ್ರಹಗಳು ಸಹ, ಜೊತೆಗೆ ಇತರ ಗ್ರಹಗಳು ಸಹ ನಿಮಗೆ ಇವು 6 ಅಥವಾ 7 ಗ್ರಹಗಳು ಒಂದೇ ಕಾಲದಲ್ಲಿ ಎದುರಿಸಬೇಕಾದಂಥ ಒಂದು ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಇದೆ. ಕಟಕ ರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಕೊನೆಗೆ ಹೇಳ್ತಕ್ಕಂಥ ಪರಿಹಾರ ಮಾರ್ಗ ದೇವತಾ ಶ್ಲೋಕವನ್ನು ಹೇಳಬೇಕಾಗತ್ತೆ ಕಟಕದವರು. ಇನ್ನು ಬರುವಂಥದ್ದು ಸಿಂಹರಾಶಿ. ಈ ಘಟನೆಗಳು ಜರುಗುವಂಥದ್ದು ನಿಮ್ಮ ರಾಶಿಯಲ್ಲೇ ಜರುಗುವಂಥದ್ದು. ಅಲ್ಲಿ ರವಿ ಬರುವಂಥದ್ದು ನಿಮ್ಮ ರಾಶಿಗೆ, ಕೇತು ಆಗಲಿ ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಅಲ್ಲಿ ನಿಮಗೆ ಗುರುಬಲದ ಒಂದು ರಕ್ಷಣೆಯನ್ನು ಬಿಟ್ಟರೆ ನಿಮಗೆ ಅಲ್ಲಿ ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ ಯಾರೂ ನಿಮ್ಮ ಪರವಾಗಿ ಈಗ ಇರೋದಿಲ್ಲ. ಹಾಗಾಗಿ ನಿಮ್ಮ ಮೇಲೇನೋ ಈ ಜನ್ಮದಲ್ಲಿ ಯಾವಾಗ ರವಿ ಬಂದಾಗ ಅಲ್ಲಿ ರವಿಯು ಸಹ ನಿಮಗೆ ಪರವಾಗಿ ಇರೋದಿಲ್ಲ. ರವಿ ಜನ್ಮದಲ್ಲಿ ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ಅಲ್ಲಿ ಬಂದಂಥ ನಿಮ್ಮದೇ ರಾಶಾಧಿಪತಿ ಇರ್ಬೋದು, ಆದರೆ ಆತನು ನಿಮಗೆ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥದ್ದು, ಆರೋಗ್ಯದಲ್ಲಿದ್ದಂಥ ಸಮಸ್ಯೆಗಳು ಹೆಚ್ಚಳಾಗುವಂಥದ್ದು, ಕೆಲವರಿಗೆ ಹೃದಯ ಸಂಬಂಧಿ ಕಾಯಿಲೆ, ಎದೆ ಸಂಬಂಧಿತ ಕಾಯಿಲೆ, ಅಥವಾ ಲಂಗ್ಸ್ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಅಂತಹ ಸಮಸ್ಯೆಗಳು ಉಲ್ಬಣಾಗುವಂಥದ್ದು, ಅಥವಾ ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರಾಗಿ ಆಸ್ಪತ್ರೆ ಖರ್ಚುಗಳು ಬರುವಂಥದ್ದು, ಜೊತೆಗೆ ಯಾವುದೇ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ಬೋದು, ಅಲೆದಾಡುವಂಥ ಪರಿಸ್ಥಿತಿ, ಸಿಗಬೇಕಾದ ದಾಖಲೆಗಳು ಕೈ ಸೇರದಿರುವಂಥದ್ದು, ಅಥವಾ ಯಾವುದೇ ರೀತಿಯ ಸರ್ಕಾರದ ಇಲಾಖೆ ನಿಮಗೆ ನೋಟಿಸ್ ಬರೋದಾಗಲಿ, ಅಥವಾ ನಿಮಗೆ ಪೆನಲ್ಟಿ, ದಂಡನ, ಇನ್ನು ಕೆಲವರಿಗೆ ಬಂಧನ ಭೀತಿ ಮುಂತಾದೆಲ್ಲ ಎದುರಾಗ್ಬೋದು. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ, ಜೊತೆಗೆ ಆರ್ಥಿಕ ಸಮಸ್ಯೆ ಸಹ ಒಂದೇ ಕಾಲದಲ್ಲಿ ಎದುರಾಗಿ ನಿಮಗೆ ಮನಸ್ಸಿಗೆ ತುಂಬ ಆಘಾತಗಳು ಎದುರಾಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಸಿಂಹರಾಶಿಯವರು ಸ್ವಲ್ಪ ಎಲ್ಲ ರೀತಿಯಲ್ಲಿ ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಅಥವಾ ಇತರರ ಮಾತಿಗೆ ಮರುಳಾಗಿ ನೀವು ಮೋಸ ಹೋಗುವಂಥ ಪ್ರಮೇಯಗಳು ಸಹ ಆಗ್ಬೋದಾಗಿದೆ. ಹಾಗೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಬಾಂಧವ್ಯವನ್ನು ಈಗ ಮನೆಯಲ್ಲಿಯೋ, ವೃತ್ತಿ ಜಾಗದಲ್ಲೋ, ಉದ್ಯೋಗ ಜಾಗದಲ್ಲೂ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಆರೋಗ್ಯವನ್ನೇ ಪ್ರಧಾನ ಎಂದು ಆರೋಗ್ಯದ ರಕ್ಷಣೆ ಸಹ ಖಂಡಿತ ಮಾಡಬೇಕಾಗತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಒಂದು ಪ್ರಭಾವ ಅಷ್ಟೇನು ಉತ್ತಮವಾಗಿಲ್ಲ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರವರೆಗೆ ನೀವು ಮುನ್ನೆಚ್ಚರಿಕೆಯನ್ನು ಖಂಡಿತ ವಹಿಸಬೇಕಾಗತ್ತೆ. ಗುರುಬಲದ ಒಂದು ನಿಮಗೆ ರಕ್ಷಣೆ ಎಳೆ ಇದೆ ಹೊರತು ಅಲ್ಲಿ ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಎಲ್ಲವೂ ನಿಮ್ಮದೇ ಆಟ ನಡೆಯೋದಿಲ್ಲ. ಕೆಲವು ನಿಮ್ಮ ಆಟಕ್ಕೆ ವಿರುದ್ಧವಾಗಿ ಆಗ್ಬೋದು, ಅಥವಾ ನಿಮ್ಮ ಊಹೆಗೆ ಮಿಲುಕದಂತಹ ಕೆಲವು ಪರಿವರ್ತನೆಗಳು ಆಗ್ಬೋದು, ಅಥವಾ ನೀವು ಇಷ್ಟು ದಿನ ನಂಬಿಕೆ ಇಟ್ಟಂಥ ವ್ಯಕ್ತಿಗಳು ನಿಮಗೆ ಬೆನ್ನ ಹಿಂದೆ ಚೂರಿ ಆಗುವಂಥ ಘಟನೆ ಇವೆಲ್ಲ ಜರಗಬಹುದಾಗಿದೆ.
ಅವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗಿದೆ. ವಿಶೇಷವಾಗಿ ರಾಜಕೀಯದಲ್ಲಿರೋರು, ಸರ್ಕಾರ ಉದ್ಯೋಗದಲ್ಲಿರೋ, ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ತುಂಬ ಈಗ ಒಂದು ಏರುಪೇರಿನ ಘಟನೆಗಳು ಆಗ್ತವೆ. ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು. ಕೊನೆಗೆ ಹೇಳತಕ್ಕಂಥ ಈ ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಪರಿಹಾರನ ಮಾಡಬೇಕಾಗುತ್ತೆ ಸಿಂಹದವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ 12ನೇ ಮನೆಯಲ್ಲಿ ಆಗುತ್ತೆ, ನಷ್ಟ ಭಾವ ಅಂತ ಹೇಳ್ತಾರೆ. ಹಾಗಾಗಿ ಈ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ ಇರುತ್ತೆ. ಅಲ್ಲಿ ರವಿ ಆಗಲಿ ಕೇತು ಆಗಲಿ ನಿಮಗೆ ಈಗ ಪೂರಕವಾಗಿ ಇರುವುದಿಲ್ಲ. ಎರಡೂ ಗ್ರಹಗಳಿಂದ ನಿಮಗೆ ಆರ್ಥಿಕವಾದ ನಷ್ಟದ ಪರಿಣಾಮ ಆಗ್ಬೋದು. ಇದ್ದಕ್ಕಿದ್ದಂತೆ ನಿಮಗೆ ಕಲಹದ ವಾತಾವರಣ, ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಏನಾದರೂ ವಿರುದ್ಧವಾದ ಪ್ರಭಾವಗಳು ಆಗುವಂಥದ್ದು. ಇಷ್ಟು ದಿನ ನಿಮ್ಮ ಜೊತೆಗೆ ಚೆನ್ನಾಗಿದ್ದಂಥವ್ರು ಮಿತ್ರರಾಗಲಿ, ಬಂಧುಗಳಾಗಲಿ, ಅದು ರಿಲೇಟಿವ್ಗಳಾಗಲಿ ಇದ್ದಕ್ಕಿದ್ದಂತೆ ನಿಮಗೆ ಉಲ್ಟಾ ಹೊಡೆಯುವಂಥದ್ದು ಅಥವಾ ನಿಮಗೆ ವಿರುದ್ಧವಾದ ಏನು ಸಂಚಲನ ಮಾಡುವಂಥದ್ದು. ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳು, ಜೊತೆಗೆ ನಿಮ್ಮದೇ ಹಣ ನಿಮಗೆ ಯಾರೋ ಈಗ ಕೊಟ್ಟಿರ್ತೀರ, ಆ ಹಣ ಬಾರದೇ ಇರುವಂಥದ್ದು, ಅಥವಾ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡ್ತೀರ, ಆ ಹೂಡಿಕೆ ಇನ್ವೆಸ್ಟ್ಮೆಂಟು ರಾತ್ರೋರಾತ್ರಿ ನಷ್ಟ ಆಗುವಂಥದ್ದು. ಅನೇಕ ರೀತಿಯ ವಸ್ತುಗಳು ಅಥವಾ ನಿಮ್ಮ ಚಿನ್ನಾಭರಣ ಇತ್ಯಾದಿಗಳು ಕಳ್ಳತನ, ಕಳವು ಆಗ್ಬೋದು. ಈ ರೀತಿ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆಗಳು, ಮನಸ್ಸಿಗೆ ಆಘಾತ ಕೊಡುವಂತಹ ಘಟನೆಗಳು ಆಗ್ಬೋದು. ವಾಹನಗಳಲ್ಲಿ ಸಹ ಎಚ್ಚರಿಕೆ ಹೆಚ್ಚಬೇಕು. ವಾಹನಗಳಲ್ಲಿ ಅವಘಡಗಳು ಸಹ ಆಗುವಂತಹ ಸಾಧ್ಯತೆ, ಆಸ್ಪತ್ರೆ ಖರ್ಚು, ಅನಾರೋಗ್ಯದ ಬರ್ಬೋದಾಗಿದೆ. ಜೊತೆಗೆ ಸ್ಥಾನಮಾನಕ್ಕೆ ಕೊರತೆಗಳು ಬರುವಂಥದ್ದು, ಅಂದರೆ ಕೆಲವರಿಗೆ ಈ ಒಂದು ಹುದ್ದೆಗೆ ತೊಂದರೆ ಬರ್ಬೋದು ಅಥವಾ ಉದ್ಯೋಗಕ್ಕೆ ಕುತ್ತು ಬರುವಂತಹ ಘಟನೆಗಳು ಆಗ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಹಲವಾರು ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗುತ್ತೆ. ಹೆಚ್ಚಿನ ಕಾಲದಲ್ಲಿ ನೀವು ವೈರುಧ್ಯವನ್ನು ಅಂದರೆ ವಿರುದ್ಧ ಕಾಲದ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಈ ಕನ್ಯಾ ರಾಶಿಯವರು. ಹಾಗಾಗಿ ಈ ಒಂದು ನೀವು ತನು, ಮನ, ಧನ ಮತ್ತು ಮಾತಿನ ಮೇಲೆ ತುಂಬ ನಿಗಾ ಬೇಕು. ಆತುರ ನಿರ್ಧಾರ ಬೇಡ. ಜೊತೆಗೆ ಯಾವುದೇ ರೀತಿಯ ಸಂಶಯಾಸ್ಪದ, ಅನುಮಾನಾಸ್ಪದವಾದ ಒಂದು ಹೂಡಿಕೆ ಅಥವಾ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಅಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದಿರುತ್ತೆ. ಕೊನೆಗೆ ಹೇಳ್ತಕ್ಕಂಥ ಈ ದೇವತಾ ಸ್ತೋತ್ರ ಪ್ರಾರ್ಥನೆ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಕನ್ಯಾದವರು. ಮುಂದೆ ಗಮನಿಸುವಂಥದ್ದು ತುಲಾರಾಶಿ. ತುಲಾರಾಶಿಗೆ ಈ ಒಂದು ಚಲನೆ ಉತ್ತಮವಾದ ಸೂಚನೆ ಇರುತ್ತೆ. ಅಲ್ಲಿ ನಾನು ಆಗಲೇ ಹೇಳಿದ್ದೇನೆ, ಕೇವಲ 4 ರಾಶಿಗಳು ಉತ್ತಮ ಪರಿಣಾಮವನ್ನು ಪಡಿಬೋದು. ಅಂದರೆ 3, 6, 10, 11 ಎಂಬಂಥ ಸ್ಥಾನಗಳು. ಅದರಲ್ಲಿ ಈಗ 11ನೇ ಸ್ಥಾನ ಬರ್ತಾಯಿದೆ ನಿಮ್ಮ ರಾಶಿಯಿಂದ. ಅಲ್ಲಿ ಸೂರ್ಯನಾಗಲಿ ಕೇತುವಾಗಲಿ ಲಾಭದಲ್ಲಿ ಇರುವ ಕಾರಣ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಇಲ್ಲ. ಜೊತೆಗೆ ಇದೇ ಕಾಲದಲ್ಲಿ ಅದೃಷ್ಟ ಎಂಬಂತೆ ನಿಮಗೆ ದೀರ್ಘಚಾರಿ ಗ್ರಹಗಳಾದ ಗುರುವಿನ ಬೆಂಬಲ ಇದೆ, ಶನಿಯ ಬೆಂಬಲ ಇದೆ, ಜೊತೆಗೆ ಕೇತು ನಿಮಗೆ ಪೂರಕವಾಗಿರುವಂಥದ್ದು. ಇದೇ ಕಾಲದಲ್ಲಿ ರವಿ ಸಹ ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಪ್ರಬಲವಾದ 4 ಗ್ರಹಗಳ ಒಂದು ರಕ್ಷಣೆಯ ಕೋಟೆ ನಿಮಗೆ ಇರುವ ಕಾರಣ ತುಲಾರಾಶಿಯವರಿಗೆ ಅನೇಕ ರೀತಿಯ ಪವಾಡ ಸದೃಶವಾದ ಉತ್ತಮ ಫಲಗಳಾಗ್ತವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೀರ್ಘಕಾಲದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಮುನ್ನಡೆ, ಆಕಸ್ಮಿಕ ಧನಲಾಭ ಯೋಜನೆ, ವ್ಯಾಪಾರದವರಿಗೆ ವ್ಯಾಪಾರ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೆಚ್ಚಿನ ಒಂದು ಸ್ಥಾನಮಾನಗಳು ಸಿಗುವಂಥದ್ದು, ವಿದೇಶದ ಮೂಲದ ಉದ್ಯೋಗ, ವಿದೇಶ ಮೂಲದ ವ್ಯವಹಾರಗಳಿಗೆ ಸಕ್ಸಸ್ ಆಗುವಂಥದ್ದು. ಈ ರೀತಿ ಅನೇಕ ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳನ್ನು ಈ ತುಲಾರಾಶಿಯವರು ಪಡಿಬೋದು. ಕೆಲವರಿಗೆ ಶುಭ ಕಾರ್ಯ ಫಿಕ್ಸ್ ಆಗುವಂಥದ್ದು, ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು, ಕೆಲವರಿಗೆ ಸಂತತಿ ಆಗುವಂಥದ್ದು. ಈ ರೀತಿ ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ಇಲ್ಲಿ ರವಿ ಮತ್ತು ಕೇತುಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಜೊತೆಗೆ ಅಲ್ಲಿ ಗುರು ಶನಿ ಸಹ ನಿಮಗೆ ಅಲ್ಲಿ ಆಶೀರ್ವಾದ ಮಾಡ್ತಿರುವಂಥ ಶುಭ ಫಲಗಳು ಈಗ ಇರುವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳನ್ನು ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ನಿರೀಕ್ಷೆಗೂ ಮೀರಿದ ಸಾಧನೆ ಮಾಡುವಂಥ ಉತ್ತಮ ಫಲ, ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಸಹ ಬರ್ಬೋದಾಗಿದೆ. ಇವೆಲ್ಲನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ತುಲಾರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ. ಮುಂದೆ ಬರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಪರಿವರ್ತನೆಯಲ್ಲಿ ಈ ಕಾಲದಲ್ಲಿ ಅಂದರೆ ಈಗಿನ ಒಂದು ಈ ಕಾಲದಲ್ಲಿ 1 ತಿಂಗಳ ಮಟ್ಟಿಗೆ ನಿಮಗೆ ಸ್ವಲ್ಪ ಉತ್ತಮ ಪರಿಣಾಮ ರವಿಯು ಮತ್ತು ಕೇತು ಇಬ್ಬರು ಕೊಡಲಿದ್ದಾರೆ. ಕೇತು ನಿಮಗೆ ಆಗಲೇ ಪೂರಕವಾಗಿ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಇದ್ದಾನೆ. ಜೊತೆಗೆ ಈಗ ಅಲ್ಲಿ ಬರ್ತಕ್ಕಂಥ ರವಿಯ ಪರಿವರ್ತನೆಯಿಂದ ರವಿ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ನಿಮಗೆ ಈ ವರ್ಷದಲ್ಲಿ ಅನೇಕ ಬಾರಿ ಇತರ ಗ್ರಹಗಳಿಂದ ವೈರುಧ್ಯ ತುಂಬ ಇರುತ್ತೆ. ಆದರೆ ಈಗ ಒಂದು ರಿಲೀಫ್ ಅಂದರೆ ಹಿಂದೆ ಆದಂಥ ಕೆಲವು ಕಷ್ಟ ನಷ್ಟಗಳನ್ನು ಭರ್ತಿ ಮಾಡಲಿಕ್ಕೆ, ಹಿಂದೆ ಆದಂಥ ಕೆಲವು ನಿಮಗೆ ಆದಂಥ ಕೆಲವು ಹಿನ್ನಡೆಗಳನ್ನು ಈಗ ಸರಿಪಡಿಸಿಕೊಳ್ಳಲಿಕ್ಕೆ ಈಗ ಉತ್ತಮವಾದ ಅವಕಾಶ ಬಂದಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇದನ್ನು ಗಮನದಲ್ಲಿಟ್ಟುಕೊಂಡು ಸರಿಪಡಿಸಿಕೊಳ್ಳಿ. ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುತ್ತವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಅಥವಾ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಅವರಿಗೆ ಯಾವುದೇ ರೀತಿಯ ಅವರ ಮೇಲೆ ಆದಂಥ ಒಂದು ಕೆಲವು ಕಾನೂನು ಪರಿಣಾಮಗಳು ಅಥವಾ ಶಿಸ್ತಿನ ಕ್ರಮಗಳು ಅವೆಲ್ಲ ವಿಚಾರವಾಗಿ ಈಗ ಅದರೆಲ್ಲ ಒಂದು ಎಂಕ್ವೈರಿ, ವಿಚಾರಣೆ ಇತ್ಯಾದಿ ಕೋರ್ಟು ಕೇಸ್ ಎಲ್ಲ ನಡೆದರೆ ಅದರಲ್ಲಿ ನಿಮಗೆ ಈಗ ಅದರಿಂದ ನೀವು ಪಾರಾಗುವಂಥ ಒಂದು ಅವಕಾಶಗಳು ಬರ್ತವೆ. ಜೊತೆಗೆ ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಗಳಿಗೆ ಪ್ರಗತಿ, ಸ್ತ್ರೀಯರು ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಿದ್ಯಾರ್ಥಿ ಸಾಧಕರಿಗೆ ಅವಕಾಶಗಳು, ಜೊತೆಗೆ ರಾಜಕೀಯದಲ್ಲಿ ಉನ್ನತ ಹುದ್ದೆ ಸಿಗಬೇಕಂತ ಅಪೇಕ್ಷೆ ಪಡೋರು ಕೆಲವರಿಗೆ ರಾಜಕೀಯದಲ್ಲಿ ದಿಢೀರಾಗಿ ಆಕಸ್ಮಿಕ ಬೆಳವಣಿಗೆಗಳಿಂದ ಹುದ್ದೆಗಳು ಸಿಗುವಂಥದ್ದು ಮುಂತಾದ ಹಲವಾರು ಆಕಸ್ಮಿಕ ಬೆಳವಣಿಗೆಗಳು ವೃಶ್ಚಿಕ ರಾಶಿಯವರಿಗೆ ಪೂರಕವಾಗಿರ್ತವೆ. ಇನ್ನು ಅನೇಕ ರೀತಿಯ ನಿಮ್ಮ ಈ ಕೌಟುಂಬಿಕವಾದ ವಿಚಾರಗಳು, ಕೌಟುಂಬಿಕ ಕಲಹ, ಕೌಟುಂಬಿಕವಾದ ಭಿನ್ನಾಭಿಪ್ರಾಯ ಅವೆಲ್ಲವೂ ಈಗ ರಿಪೇರಿ ಅಂದರೆ ಅವೆಲ್ಲ ದುರಸ್ತಿಯಾಗಿ ಕೌಟುಂಬಿಕ ಬಾಂಧವ್ಯ ಸಹ ಚೆನ್ನಾಗಿ ಆಗುತ್ತೆ. ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ಪರಿವರ್ತನೆಯು ತುಂಬ ಒಂದು ಲಾಭದಾಯಕವೂ ಆಶಾದಾಯಕವಾಗಿರುತ್ತೆ. ಅತ್ಯಪರೂಪಕ್ಕೆ ಬರುವಂಥ ಈ 1 ತಿಂಗಳ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಪರಿಹಾರ ಮಾಡ್ಬೋದು ಈ ಒಂದು ವೃಶ್ಚಿಕ ರಾಶಿಯವರು.
ಇನ್ನು ಧನುಸು ರಾಶಿಗೆ ಈ ಒಂದು ಚಲನೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಿಮಗೆ ಅಷ್ಟೇನು ಉತ್ತಮ ಫಲಗಳು ಈಗ ನೀವು ಸಿಂಹ ಮಾಸದಲ್ಲಿ ನಿರೀಕ್ಷೆ ಮಾಡೋದಿಲ್ಲ. ಅಲ್ಲಿ ರವಿ ಆಗಲಿ ಕೇತು ಆಗಲಿ ನಿಮಗೆ ಈ ಬಾರಿ ಪೂರಕವಾಗಿರೋದಿಲ್ಲ. ಅವರು ನಿಮಗೆ ನವಮದಲ್ಲಿ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಆಗುತ್ತೆ. ಆರೋಗ್ಯ ಹಣಕಾಸಿಗೆ ಅಂಥದ್ದೇನು ತೊಂದರೆ ಇಲ್ಲ. ಅವೆಲ್ಲವೂ ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ನಿಮ್ಮ ಮನಸ್ಸಿನ ಮೇಲೆ ಮತ್ತು ಮಾತಿನ ಮೇಲೆ, ಬಾಂಧವ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಲ್ಲಿ ಬಂಧುಗಳಲ್ಲಿ ಕಲ ಬರ್ಬೋದು, ಬಂಧುಗಳು ನಿಮ್ಮನ್ನು ವಿರೋಧ ಮಾಡುವಂಥದ್ದು, ಅಥವಾ ಮಾತಿನ ಮೂಲಕ ನಿಮಗೆ ಏನಾದರೂ ಅವಮಾನ ಮಾಡುವಂಥದ್ದು, ಅಥವಾ ನೀವು ಹಿಂದೆ ನಿಮಗೆ ಚೆನ್ನಾಗಿ ಬಾಂಧವ್ಯ ಇದ್ದಂಥ ವ್ಯಕ್ತಿಗಳು ಹಿಂದಿನಿಂದ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ ಮಾಡುವಂಥದ್ದು, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಆಘಾತ, ಬೇಜಾರಾಗುವಂಥ ಘಟನೆಗಳು, ಯಾವುದೇ ರೀತಿಯ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ, ಮನಸ್ಸಿಗೆ ಯಾವುದಾದ್ರು ರೀತಿಯ ಉತ್ತಮವಾದ ಕಾರ್ಯವನ್ನು ಮಾಡ್ತಿರೋ ಅಲ್ಲಿ ಆಕಸ್ಮಿಕವಾಗಿ ಯಾವುದೇ ರೀತಿಯ ಕೆಟ್ಟ ಘಟನೆಗಳ ಒಂದು ಶುದ್ಧಿ ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ವೈರುಧ್ಯದ ಘಟನೆಗಳು ಮನಸ್ಸಿನ ಮೇಲೆ, ಬಾಂಧವ್ಯದ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾಗಿ ಮಾತು, ಮನಸ್ಸು, ಬಾಂಧವ್ಯ ಇದನ್ನು ಸ್ವಲ್ಪ ನೀವು ಕಂಟ್ರೋಲಲ್ಲಿ ಸರಿ ಮಾಡಿ ಕೊಟ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಆತುರ ನಿರ್ಧಾರಕ್ಕೆ ನೀವು ಬಲಿ ಆಗುವಂಥದ್ದು ಒಳ್ಳೆಯದಲ್ಲ. ಇನ್ನು ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ, ಸ್ಮೃತಿ, ಪ್ರಾರ್ಥನೆ ಹೇಳ್ಬೋದಾಗಿದೆ. ಧನುರಾಶಿಯವರು ಆರ್ಥಿಕ ಮತ್ತು ಆರೋಗ್ಯದ ಮೇಲೆ ಏನೋ ಅಡ್ಡ ಪರಿಣಾಮ ಈ ಕೇತು ಆಗಲಿ ರವಿ ಆಗಲಿ ಬರುವುದಿಲ್ಲ. ವೈಯಕ್ತಿಕ ಮತ್ತು ಮಾತು, ಬಾಂಧವ್ಯವನ್ನು ಸರಿಪಡಿಸಿಕೊಳ್ಳಿ. ಮುಂದೆ ಗಮನಿಸೋಣ ಮಕರ ರಾಶಿಗೆ ಈ ಒಂದು ಚಲನೆ ಸ್ವಲ್ಪ ವಿರುದ್ಧ ಅಥವಾ ಸಂಕಷ್ಟ ಪರಿಣಾಮವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಎರಡೂ ಗ್ರಹಗಳು ಅಂದರೆ ರವಿ ಆಗಲಿ ಕೇತು ಆಗಲಿ ನಿಮಗೆ ಈಗ ತುಂಬ ಒಂದು ಗಂಭೀರವಾದ ಅಡ್ಡ ಪರಿಣಾಮ ಬೀರುವಂಥ ಒಂದು ಕ್ಷೇತ್ರದಲ್ಲಿದ್ದಾರೆ. ಅಷ್ಟಮ ಅಥವಾ 8ನೇ ಮನೆ ಅಂತ ಹೇಳ್ತೇವೆ. ಆ ಅಷ್ಟಮವು ಸ್ಥಾನವು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ, ಆರೋಗ್ಯದಲ್ಲಿ ಏನಾದರೂ ದೀರ್ಘವಾದ ಸಮಸ್ಯೆಗಳು ಬರುವಂಥದ್ದು, ಗಂಭೀರ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗುವಂಥದ್ದು, ಅಪಘಾತಗಳು ವಾಹನದಲ್ಲಿ ಆಗುವಂಥದ್ದು. ಹಾಗಾಗಿ ಡ್ರೈವಿಂಗ್ ಮಾಡುವಾಗ ಸುರಕ್ಷಾ ಕ್ರಮವನ್ನು ಈ ಮಕರ ರಾಶಿಯವರು ಗಮನಿಸಬೇಕು. ಜೊತೆಗೆ ಆರೋಗ್ಯದಲ್ಲಿ ಈ ಇದ್ದಂಥ ಸಮಸ್ಯೆಗಳು, ಹಾರ್ಟ್ ಪ್ರಾಬ್ಲಮು, BP, ಶುಗರು, ಅಸ್ತಮನೋ ಅಥವಾ ಅಲರ್ಜಿನೋ ಅಥವಾ ಲಿವರು, ಕಿಡ್ನಿಗೆ ಸಂಬಂಧಪಟ್ಟದ್ದು ಇರ್ಬೋದು. ಅವೆಲ್ಲವೂ ಈ ಇದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಈಗ ದಿಢೀರಾಗಿ ಉಲ್ಬಣ ಆಗುವಂಥದ್ದು, ಅನೇಕ ರೀತಿಯ ಆಸ್ಪತ್ರೆ ಖರ್ಚುಗಳು, ಅನೇಕ ರೀತಿಯ ನಿಮಗೆ ಆರೋಗ್ಯ ಸಂಬಂಧಿತ ಖರ್ಚುಗಳೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಹಿಂಸೆ ಮಾಡುವಂಥ ಘಟನೆ, ಪೀಡೆ ಆಗುವಂಥ ಘಟನೆ, ಚಿಂತೆ ಆಗುವಂಥ ಘಟನೆ, ಬೇಜಾರಿನ ವಾರ್ತೆಗಳು ಇದ್ದಂತೆ ಬಾಂಧವ್ಯದಲ್ಲಿ ಸಹ ಕೊರತೆಗಳು ಬರ್ಬೋದು. ಪತಿ ಪತ್ನಿಯ ಬಾಂಧವ್ಯ, ಸಹೋದರರ ಬಾಂಧವ್ಯದಲ್ಲಿ ಕಲಗಳು ಬರುವಂಥದ್ದು, ಅನೇಕ ರೀತಿಯ ಶತ್ರು ಪೀಡೆಗಳು ನಿಮಗೆ ಹೆಚ್ಚಳಾಗುತ್ತೆ. ಏನೋ ಗುಪ್ತ ಶತ್ರುಗಳು ಇರ್ಬೋದು ಅಥವಾ ಮಿತ್ರ ರೂಪದ ಶತ್ರುಗಳು ಇರ್ಬೋದು. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಈ ರವಿ ಮತ್ತು ಕೇತುಗಳ ವೈರುಧ್ಯದಿಂದ ಬರ್ಬೋದಾಗಿದೆ. ಹಾಗಾಗಿ ನೀವು ತನು ಮನ ಧನದ ಸಂಯಮವನ್ನು ಗಮನಿಸಬೇಕು. ವಿಶೇಷವಾಗಿ ಆರೋಗ್ಯ ಮತ್ತು ಹಣಕಾಸಿನ ಮೇಲೆ ತುಂಬ ನಿಗಾವನ್ನು ಗಮನಿಸಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಗಳಿಗೆ ಈಗ ಕೈ ಹಾಕೋದು ಒಳ್ಳೆಯದಲ್ಲ. ಜೊತೆಗೆ ದೂರ ಪ್ರಯಾಣ ಅಥವಾ ಅನೇಕ ರೀತಿಯ ಡ್ರೈವಿಂಗ್ ಮಾಡುವಾಗೆಲ್ಲ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಮಕರ ರಾಶಿಯವರು ಈ ಕೊನೆಗೆ ಹೇಳತಕ್ಕಂಥ ಈ ದೇವತಾ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಖಂಡಿತವಾಗಿ ಮಾಡಬೇಕಾಗತ್ತೆ. ಮುಂದೆ ಕುಂಭರಾಶಿಗೆ ಈ ಒಂದು ಚಲನೆ ಅನೇಕ ರೀತಿಯ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಆರ್ಥಿಕತೆ ಅಥವಾ ಹಣಕಾಸು, ಆರೋಗ್ಯದ ಮೇಲೆ ಅಷ್ಟೇನು ಪರಿಣಾಮ ಬರೋದಿಲ್ಲ. ಕೌಟುಂಬಿಕ ಜೀವನ, ಬಾಂಧವ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರ್ಬೋದು. ಗಂಡ ಹೆಂಡತಿಯರ ಮಧ್ಯೆ ಕಲಹ, ತಂದೆ ಮಕ್ಕಳ ಮಧ್ಯೆ ಕಲಹ, ಸಹೋದರ ಸಹೋದರಿಯರ ಮಧ್ಯೆ ಕಲಹ, ಸಹೋದ್ಯೋಗಿಗಳು ಮತ್ತು ನಿಮ್ಮ ಜೊತೆ ಕಲಹ ಅಥವಾ ಮೇಲಾಧಿಕಾರಿಗಳು ನಿಮಗೂ ಕಲಹ, ಈ ರೀತಿ ಹೋದಲ್ಲೆಲ್ಲ ಕಲಹ ಅಥವಾ ಜಗಳದ ವಾತಾವರಣವು ಕಾಣಬಹುದಾಗಿದೆ. ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ತುಂಬ ನಿಮಗೆ ಎಂಥ ಘಟನೆಗಳಾಗ್ಬೋದು. ಅಂದರೆ ಸಹೋದ್ಯೋಗಿಗಳಿರ್ಬೋದು, ಮನೆಯಲ್ಲಿರ್ಬೋದು, ಎಲ್ಲಿರ್ಬೋದು. ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಅಪವಾದದ ಘಟನೆ, ಅವಮಾನದ ಘಟನೆ, ನಿಮ್ಮ ಮೇಲೆ ಆರೋಪದ ಘಟನೆಗಳೆಲ್ಲ ಬರ್ಬೋದಾಗಿದೆ. ಅನೇಕ ರೀತಿಯ ಕೆಲವೊಬ್ಬರಿಗೆ ಇದರಿಂದಾಗಿ ಕೆಲವರಿಗೆ ಈ ತಮ್ಮ ಒಂದು ಸ್ಥಾನವನ್ನು ಅಥವಾ ಮನೆಯನ್ನು ಬದಲಿಸುವುದಾಗಲಿ, ಉದ್ಯೋಗವನ್ನು ಬದಲಿಸುವಂಥ ಅಷ್ಟರ ಮಟ್ಟಿಗೆ ಕೆಲವರಿಗೆ ಮಾನಸಿಕವಾದ ಕಿರುಕುಳಗಳು ಆಗುವಂಥದ್ದಾಗುತ್ತೆ. ಜೊತೆಗೆ ಅನೇಕ ರೀತಿಯ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಧಾನಗತಿ ಆಗುವಂಥದ್ದು, ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ಈ ಹೆಚ್ಚಿನಾಗಿ ತನುಮನ ಧನದ ಮೇಲೆ ಈ ಒಂದು ಕೇತು ಮತ್ತು ರವಿಯ ಪರಿಣಾಮ ಬರುತ್ತೆ. ಸಪ್ತಮದಲ್ಲಿರುವಂತಹ ಕೇತು ಮತ್ತು ರವಿಗಳು ನಿಮಗೆ ಹೆಚ್ಚಿನ ಏರುಪೇರಿಗೆ ಕಾರಣ ಆಗ್ಬೋದಾಗಿದೆ. ಜೊತೆಗೆ ಅಸ್ಥಿರತೆ ಅಂದರೆ ಇನ್ಸ್ಟೇಬಿಲಿಟಿ ಅಂತ ಹೇಳ್ತೇವೆ. ಎಲ್ಲ ವಿಚಾರದಲ್ಲೂ ಈಗ ಯಾವುದು ಸ್ಟೇಬಲ್ ಆಗಿ ಇರೋದಿಲ್ಲ. ಎಲ್ಲ ಅಂಥ ಒಂದು ಏರುಪೇರಿನ ಘಟನೆಗಳು ಆಗುವಂಥದ್ದು, ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು. ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ, ಪ್ರಾರ್ಥನೆಗಳನ್ನು ಮಾಡಬೇಕಾಗುತ್ತೆ ಕುಂಭದವರು. ಕೊನೆಯದಾಗಿ ಮೀನರಾಶಿಗೆ ಈ ಸ್ಥಿತಿಯಲ್ಲಿ ಲಾಭ ಪಡೆಯುವಂಥ ಕೊನೆಯ ರಾಹು 4ನೇ ರಾಶಿ ಆಗಿರುತ್ತೆ. ನಾನು ಆಗಲೇ ಹೇಳಿದ್ದೇನೆ, ಈ ರವಿ ಮತ್ತು ಕೇತುಗಳು ತಮ್ಮ ರಾಶಿಯಿಂದ, ತಾವಿರುವಂಥ ರಾಶಿಯಿಂದ ಅಥವಾ ಯಾವರ ಒಂದು ಜನ್ಮ ರಾಶಿಯಿಂದ ಅವರ ಜನ್ಮ ರಾಶಿಯಿಂದ ಇರತಕ್ಕಂಥ 3, 6, 10, 11 ಎಂಬಂಥ 4 ಸ್ಥಾನಗಳಲ್ಲಿ ಉತ್ತಮ ಫಲ ಕೊಡುವಂಥವ್ರು. ಇಲ್ಲಿ ಮೀನರಾಶಿಯು ಸಿಂಹರಾಶಿಗೆ 6ನೇ ಸ್ಥಾನ ಇರುತ್ತೆ. ಮೀನದಿಂದ ಸಿಂಹಕ್ಕೆ ಲೆಕ್ಕಾಕಿದ 6ನೇ ರಾಶಿ ಆಗಿರೋ ಕಾರಣ ಅಲ್ಲಿ ನಿಮಗೆ ಷಷ್ಠದ ಉತ್ತಮ ಫಲಗಳು ಮೀನರಾಶಿಯವರಿಗೆ ಸಿಗ್ತಾ ಇರುತ್ತೆ.
ಸಾಡೆಸಾತಿಯ ಪರಿಣಾಮ ಇದ್ದರೂ ಸಹ ನಿಮಗೆ ಕೇತು ಸ್ಥಿರವಾಗಿ ನಿಮಗೆ ಆಗಲು ಪೂರಕವಾಗಿದ್ದ ಆತನು ಈಗಲೂ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಇನ್ನು ಈಗ ಬರತಕ್ಕಂಥ ರವಿ ಸೂರ್ಯ ಭಗವಂತರು ಸಹ ನಿಮಗೆ ಈ ಕಾಲದಲ್ಲಿ ನಿಮಗೆ ಷಷ್ಠದಲ್ಲಿ ಉತ್ತಮವಾದ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಎಲ್ಲ ಪರಿಹಾರಗಳು ಆಗುವಂಥದ್ದು, ಶತ್ರು ಪೀಡೆ ಕಡಿಮೆ ಆಗುವಂಥದ್ದು ಅಥವಾ ಹಿಂದೆ ಶತ್ರುಗಳಾಗಿದ್ದವರಿಗೆ ಮಿತ್ರರಾಗುವಂಥದ್ದು, ಹಣ ನಿಮಗೆ ಯಥೇಚ್ಛವಾಗಿ ಸಿಗುವಂಥದ್ದು, ಸ್ಥಾನಮಾನ ಸಿಗುವಂಥದ್ದು, ರಾಜಕೀಯದವರಿಗೆ ರಾಜಕೀಯ ಮೂಲ ಲಾಭ, ಸರ್ಕಾರಿ ಕ್ಷೇತ್ರದ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿಯಾಗುವಂಥದ್ದು ಅಥವಾ ಯಾವ ರೀತಿ ಖಾಸಗಿ ಉದ್ಯೋಗಗಳನ್ನು ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥದ್ದು, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಂಕಗಳು ಅಥವಾ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು. ಈ ರೀತಿ ಯಾವ್ಯಾವ ವರ್ಗದವರಿದ್ದರೆ ಅವರವರ ವರ್ಗದಲ್ಲಿ ಉತ್ತಮ ಫಲ, ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಹೈನುಗಾರಿಕೆ, ತೋಟಗಾರಿಕೆ ಯಾವುದಿರಲಿ ಅಲ್ಲಿ ನಿಮಗೆ ಉತ್ತಮವಾದ ಫಲಗಳನ್ನು, ಲಾಭವನ್ನು, ಆದಾಯವನ್ನು ನಿರೀಕ್ಷೆ ಮಾಡ್ಬೋದು. ಹೀಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಕೆಲಸಗಳು ನಿಮಗೆ ಜಯ ನಿಮ್ಮದಾಗುತ್ತೆ ಅಥವಾ ಅಂಥ ವ್ಯಾಜ್ಯಗಳು ಅಥವಾ ವಿವಾದಗಳು ಈಗ ಸಾಂಕೇತಿಕವಾಗಿ ರಾಜಿ ಮೂಲಕ ಸಂಧಾನ ಪರಿಹಾರ ಆಗುವಂಥದ್ದು, ನಿಮಗೆ ಸಿಗಬೇಕಾದ ಪಿತ್ರಾರ್ಜಿತ ಸ್ವತ್ತು ಇವೆಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳನ್ನು ಈ ಮೀನರಾಶಿಯವರು ನಿರೀಕ್ಷೆ ಮಾಡ್ಬೋದು. ತನು ಮನ ಧನಕ್ಕೂ ನಿಮಗೆ ಉತ್ತಮ ಫಲವನ್ನು ರವಿ ಮತ್ತು ಕೇತುಗಳು ಈ ಬಾರಿ ಕೊಡ್ತಾಯಿದ್ರೆ ಅತ್ಯಪರೂಪಕ್ಕೆ ಸಿಗುವಂಥ ಈ ಒಂದು ಲಾಭವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮೀನರಾಶಿಯವರು. ಆಸಕ್ತಿ ಇದ್ದರೆ ಈಗ ಹೇಳುವಂಥ ಪ್ರಾರ್ಥನೆ ಶ್ಲೋಕ ನೀವು ಸಹ ಹೇಳ್ಬೋದು. ಇಲ್ಲಿವರೆಗೆ ಈ ಬಾರಿಯ ಸಿಂಹ ಸಂಕ್ರಾಂತಿಯ ಫಲ ಅಂದರೆ ಅಲ್ಲಿ ಸೂರ್ಯ ಭಗವಂತರು ಸಿಂಹರಾಶಿಗೆ ಪ್ರವೇಶ ಆಗುವಂಥದ್ದು ಆಗಸ್ಟ್ 16ರ ರಾತ್ರಿ, ಅಂದರೆ ಕ್ಯಾಲೆಂಡರ್ ಲೆಕ್ಕಕ್ಕೆ 17ರ ಒಂದು ಮಧ್ಯರಾತ್ರಿ 2 ಗಂಟೆಗೆ ಅಲ್ಲಿ ರವಿಯ ಒಂದು ಸಿಂಹರಾಶಿ ಪ್ರವೇಶ ಆಗ್ತಿರುತ್ತೆ. ಮುಂದೆ ಸೆಪ್ಟೆಂಬರ್ 16ರವರೆಗೂ ಅಲ್ಲಿ ರವಿ ಅಲ್ಲಿ ಇರುವಂಥ ಘಟನೆ, 1 ತಿಂಗಳ ಸಿಂಹ ಮಾಸದ ಫಲ. ಈ ಬಾರಿ ಕೇತು ಯುತಿ ಬರುವಂಥ 18 ವರ್ಷದ ಬಳಿಕ ಫಲವನ್ನು ಅಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ದೇನೆ. ಇಲ್ಲಿ ಸುಮಾರು ಮಿಥುನ, ತುಲಾ, ವೃಶ್ಚಿಕ, ಮೀನ ಎಂಬಂಥ 4 ರಾಶಿಗಳಿಗೆ ಮಾತ್ರ ಅತ್ಯುತ್ತಮ ಫಲ ಬಂದಿವೆ. ಇನ್ನುಳಿದ 4 ರಾಶಿಗಳಿಗೆ ಮೇಷ, ವೃಷಭ, ಧನು, ಕುಂಭ, ಮಿಶ್ರಗಳಿಗೆ ಸ್ವಲ್ಪ ಮಿಶ್ರ ಫಲವು, ಕಟಕ, ಸಿಂಹ, ಕನ್ಯಾ, ಮಕರಗಳಿಗೆ ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತವಾಗಿವೆ. ಈ ಮಿಶ್ರ ಮತ್ತು ಸಂಕಷ್ಟ ಫಲ ಬಂದಂದರೆ ಯಾರೂ ಆತಂಕ ಭಯ ಪಡುವಂಥದ್ದಲ್ಲ. ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದೇವತಾ ಸ್ತೋತ್ರ ಅಥವಾ ಇನ್ನಿತರವಾದ ದಾನ ಧರ್ಮದ ಮಾರ್ಗವನ್ನು ಅನುಸರಿಸಿದರೆ ಇರತಕ್ಕಂಥ ರವಿ ಆಗಲಿ ಕೇತುವಿನ ದೋಷ ನಿವಾರಣೆಗೆ ಉತ್ತಮ ಫಲ ನಿಮಗೆ ಸಿದ್ಧಿಯಾಗುತ್ತೆ. ವಿಶೇಷವಾಗಿ ಈ ರವಿಗೆ ಸಂಬಂಧಪಟ್ಟು ದೇವತೆಗಳನ್ನು ಗಮನಿಸಿದಾಗ ಶಿವ ಅಥವಾ ಶಂಕರ, ಈಶ್ವರನ ಭಕ್ತಿ ಮಾಡೋದು ಸರ್ವಶ್ರೇಷ್ಠ. ಇನ್ನು ನಾರಾಯಣನ ಭಕ್ತರು ಸೂರ್ಯನ ದೇವರ ಜೊತೆಗೆ ಸೂರ್ಯನಾರಾಯಣ ಎಂದು ಸಂಕೇತವಾಗಿ ವಿಷ್ಣುವನ್ನು ನಾರಾಯಣನ ಭಕ್ತಿ ಮಾಡೋದು. ಹಾಗಾಗಿ ಹರಿಹರರ ಭಕ್ತಿ ಮಾಡೋದು, ಶಿವಗೆ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಶ್ಲೋಕ ಸ್ತೋತ್ರ ಹೇಳುವಂಥದ್ದು ಇವೆಲ್ಲವೂ ಉತ್ತಮವಾದ ಆಯ್ಕೆಯಾಗಿ ಆಗಿರುತ್ತೆ. ಹಾಗಾಗಿ ಅಲ್ಲಿ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಮುಂತಾದ ಹಲವಾರು ಸರಳವಾದ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಶ್ಲೋಕಗಳು, ಮಂತ್ರಗಳು ಇರ್ತವೆ. ಅದನ್ನು ಪಠನೆ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತವಾದ ದೋಷಗಳು ಖಂಡಿತ ಪರಿಹಾರ ಆಗುತ್ತೆ. ಇನ್ನು ಈ ಬಾರಿ ಕೇತುವಿನ ವಿರೋಧ ನೀವು ಎದುರಿಸಬೇಕಾದ ಕಾರಣ ಅಲ್ಲಿ ಗಣೇಶ ಮತ್ತು ದುರ್ಗೆ, ಗಣೇಶ ಮತ್ತು ಅಮ್ಮನವರ ಭಕ್ತಿ ಮಾಡೋದ್ರಿಂದ ಯಾವುದೇ ರೀತಿಯ ಗಣಪತಿಯ ಸ್ತೋತ್ರವನ್ನು ಹೇಳೋದಾಗಲಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ ಮುಂತಾದ ಹಲವಾರು ಸರಳವಾದ ಗಣೇಶ ಶ್ಲೋಕ ಇರ್ತದೆ. ಅಥವಾ ಓಂ ಗಂಗ್ ಗಣಪತಿ ಎಂಬ ಗಣಪತಿಯ ಮೂಲ ಮಂತ್ರ. ಹಾಗಾಗಿ ಅಂಥ ಗಣೇಶನ ಮಂತ್ರವನ್ನಾಗಲಿ, ದೇವಿಯ ಅಥವಾ ಅಮ್ಮನವರ ಮಂತ್ರವನ್ನಾಗಲಿ, ದುರ್ಗಾ ಅಷ್ಟೋತ್ತರ, ದುರ್ಗಾ ಸಪ್ತಶತಿ, ದುರ್ಗಾ ಶ್ಲೋಕಗಳನ್ನು, ಲಲಿತಾ ಸಹಸ್ರನಾಮ, ಲಲಿತಾ ಪಂಚನಾಮ, ಲಲಿತಾ ಅಷ್ಟೋತ್ತರ ಮುಂತಾದೆಲ್ಲ ಇರುತ್ತೆ. ಹಾಗಾಗಿ ಅದಕ್ಕೆ ನೀವು ಗಣೇಶ ಅಥವಾ ದುರ್ಗೆಯರಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡ್ಬೋದು. ಶಿವ, ನಾರಾಯಣ, ದುರ್ಗೆ, ಗಣೇಶ ಎಂಬಂಥ 4 ದೇವತೆಗಳ ಒಂದು ಶ್ಲೋಕ, ಒಂದೊಂದು ಶ್ಲೋಕ ನಿಮಗೆ ಸಿಗುತ್ತೆ ಸರ್ಚ್ ಮಾಡಿದರೆ. ಅಂಥ 4 ದೇವತಾ ಶಕ್ತಿಗಳ ಒಂದೊಂದು ಶ್ಲೋಕವನ್ನಾಗಲಿ ಅಥವಾ ಮೂಲ ಮಂತ್ರವನ್ನಾಗಲಿ ಪಠನೆ ಮಾಡೋದ್ರಿಂದ ಇರತಕ್ಕಂಥ ದೋಷ ನಿವಾರಣೆ ಆಗುತ್ತೆ. ಯಾರಿಗೆ ಆಸಕ್ತಿ ಇದೆ ಅಂಥವರು ಈ ದೀರ್ಘವಾದ ಅಥವಾ ಉದ್ದನೆಯ ಕೆಲವು ಅಷ್ಟೋತ್ತರಗಳನ್ನು, 108 ನಾಮಗಳನ್ನು ಸಹ ಪಠನೆ ಮಾಡ್ಬೋದು. ಇವೆಲ್ಲವೂ ದೇವತಾ ಭಕ್ತಿ ಆಯಿತು. ಇಂತಹ ದೇವಾಲಯಗಳ ಸಂದರ್ಶನ ಸಹ ಮಾಡ್ಬೋದು. ಇಂತಹ ದೇವಾಲಯಗಳಲ್ಲಿ ಅರ್ಚನೆ, ಪೂಜೆ, ಅಭಿಷೇಕ ಸಹ ನೀವು ಮಾಡ್ಬೋದಾಗಿದೆ. ಶಿವ, ಗಣೇಶ, ವಿಷ್ಣು ಅಥವಾ ದೇವಿಗಳ ಸ್ವತಃ ದೇವಸ್ಥಾನದಲ್ಲಿ ಇಂತಹ ಒಂದು ಯಾವುದೇ ರೀತಿಯ ನಿಮಗೆ ಅನುಕೂಲವಾದಂಥ ಒಂದು ಅರ್ಚನೆ, ಪೂಜೆಗಳನ್ನು ಮಾಡುವಂಥದ್ದು. ಇನ್ನು ಸೂರ್ಯ ಭಗವಂತರಿಗೆ ಸಂಬಂಧಪಟ್ಟ ವಿಶೇಷವಾದ ವೇದವ್ಯಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಶ್ಲೋಕದ ಪ್ರಥಮ ಶ್ಲೋಕ ಇರುತ್ತೆ. ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಸರಳವಾಗಿದೆ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ವೇದವ್ಯಾಸರಿಂದ ರಚಿತವಾದಂಥ ಸರಳವಾದ ಈ ಸೂರ್ಯ ಭಗವಂತನ ಸ್ತೋತ್ರ. ಇದೇ ಒಂದೇ ಶ್ಲೋಕವನ್ನು ನೀವು 6 ಬಾರಿನೋ 12 ಬಾರಿನೋ ಹೇಳ್ಬೋದಾಗಿದೆ. ದ್ವಾದಶ ಆದಿತ್ಯರು ಅಂತ ಹೇಳ್ತಾರೆ. ಹಾಗೆ 12 ಬಾರಿ ಪಠನೆ ಮಾಡೋದು ಶ್ರೇಷ್ಠವಾದ ಆಯ್ಕೆ. ಇನ್ನು ಈ ಪೀಡಾ ಪರಿಹಾರ ಶ್ಲೋಕ ಬರುತ್ತೆ ಸೂರ್ಯ ದೇವರಿಗೆ ಸಂಬಂಧಪಟ್ಟು. ಗ್ರಹಣಾಮಾದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇರವಿಹಿ. ಗ್ರಹಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇರವಿಹಿ.
ಸರಳವಾದ ರವಿಯ ಪೀಡಾ ಪರಿಹಾರ ಶ್ಲೋಕ. ಅಂದರೆ ನನಗೆ ವಿಷಮ ಸ್ಥಾನ ಅಂತ, ಉದಾಹರಣೆಗೆ ಮೇಷರಾಶಿಗೆ 5ನೇ ಮನೆ ಅಲ್ಲಿ ವಿಷಮ ಸ್ಥಾನ ಅಂತ ಆಯಿತು. ಹಾಗೆ ಯಾವ ರಾಶಿಗೆಲ್ಲ ದೋಷಗಳು ಹೇಳಲ್ಪಟ್ಟಿವೆ ಅಂತ ವಿಷಮ ಸ್ಥಾನದಲ್ಲಿರ್ತವೆ ಅಂಥ ರಾಶಿಗಳಿಗೆ ಈ ನನ್ನ ದೋಷವನ್ನು ಪರಿಹಾರ ಮಾಡಿ ನನಗೆ ಉತ್ತಮವಾದ ಫಲವನ್ನು ಕೊಡುವಂಥ ಸೂರ್ಯ ಭಗವಂತನ ಬೇಡಿಕೊಳ್ಳುವಂಥದ್ದು. ಆತನು ಲೋಕಚಕ್ಷುವಾಗಿದ್ದಾನೆ, ಲೋಕ ಪೂಜ್ಯನಾಗಿದ್ದಾನೆ, ಆತ್ಮ ಸ್ವರೂಪನಾಗಿದ್ದಾನೆ, ಲೋಕ ಪಿತಾ ಸ್ವರೂಪನೂ ಆಗಿದ್ದಾನೆ. ಹಾಗೆ ಅಂಥ ಭಗವಂತನ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು. ಇನ್ನು ಸೂರ್ಯ ಅರ್ಘ್ಯ ಪ್ರದಾನ ಮಾಡುವಂಥ ಒಂದು ಸಂಪ್ರದಾಯದವರು ಸೂರ್ಯ ಅರ್ಘ್ಯ ಪ್ರದಾನ ಮಾಡ್ಬೋದು. ಸೂರ್ಯನ ಅಷ್ಟೋತ್ತರ ಗೊತ್ತಿರೋ ಸೂರ್ಯನ ಅಷ್ಟೋತ್ತರವನ್ನು ಪ್ರಾರ್ಥನೆ ಮಾಡ್ಬೋದು. ಆದಿತ್ಯರದ ಶ್ಲೋಕ ಒಂದು ಬಹಳ ಪ್ರಸಿದ್ಧವಾಗಿದೆ. ಆದಿತ್ಯದ ಶ್ಲೋಕವನ್ನು ಗೊತ್ತಿರೋ ಅದನ್ನು ಪಠನೆ ಮಾಡ್ಬೋದು. ಈ ರೀತಿ ಹಲವಾರು ಆಯ್ಕೆಗಳಿವೆ. ಸೂರ್ಯನಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡಲಿಕ್ಕೆ ನೀವು ಮಾಡಿದರೆ ಖಂಡಿತ ಉತ್ತಮ ಫಲಗಳನ್ನು. ಇನ್ನು ಕೇತುವಿಗೆ ಸಂಬಂಧಪಟ್ಟ ಆಗಲೇ ಹೇಳಿದಂತೆ ಗಣೇಶ, ಗಣಪತಿಯ ಸ್ತೋತ್ರ, ಗಣೇಶನ ಅಷ್ಟೋತ್ತರ, ಗಣೇಶನ ಶತನಾಮಗಳನ್ನು ಮಾಡುವಂಥದ್ದು. ಅದೇ ರೀತಿ ಈ ಕೇತುವಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರಗಳನ್ನು ಸಹ ಪಠನೆ ಮಾಡ್ಬೋದಾಗಿದೆ. ಇನ್ನು ನೀವು ದಾನ ಧರ್ಮಗಳ ವಿಚಾರವಾಗಿ ಬಂದಾಗ ಈ ಒಂದು ಸಿಂಹ ಮಾಸದಲ್ಲಿ ವಿಶೇಷವಾಗಿ ಗೋಧಿ ಹಿಟ್ಟು, ಗೋಧಿಯ ಉತ್ಪನ್ನಗಳನ್ನು ದಾನ ಕೊಡೋದು. ಜೊತೆಗೆ ಈ ಬಾರಿಯಲ್ಲಿ ಕೇತು ಯುತಿಯಿರೋ ಕಾರಣ ಅಲ್ಲಿ ಹುರುಳಿ ಕಾಳು ಅಂದರೆ ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅಂಥ ಹುರುಳಿ ಕಾಳು ಅಥವಾ ಹುರುಳಿ ಕಾಳಿನ ಉತ್ಪನ್ನಗಳನ್ನು ಸಹ ದಾನವಾಗಿ ಕೊಡುವಂಥದ್ದು. ಅಥವಾ ನವಗ್ರಹಗಳ 9 ಧಾನ್ಯಗಳನ್ನು ಸಹ ದಾನವಾಗಿ ಕೊಡ್ಬೋದು. ಅದೇ ರೀತಿ ಗುರು ಹಿರಿಯರನ್ನು ಸ್ವಲ್ಪ ಗೌರವಿಸುವಂಥದ್ದು, ತಂದೆ ತಾಯಿಯನ್ನು ಗೌರವಿಸುವಂಥ. ಯಾಕಂದರೆ ಲೋಕ ಪೂಜ್ಯ ಅಂದರೆ ಆತನು ಪಿತೃ ಸ್ವರೂಪನೂ ಹೌದು. ಹಾಗಾಗಿ ಪ್ರತ್ಯಕ್ಷವಾಗಿರುವಂಥ ತಂದೆ ತಾಯಿಯನ್ನು ಗೌರವಿಸುವಂಥ, ಹಿರಿಯರನ್ನು ಗುರುಗಳನ್ನು ಗೌರವಿಸುವಂಥದ್ದು. ಜೊತೆಗೆ ನಿಮ್ಮ ಕುಲಗುರುಗಳಿಂದ ಆಶೀರ್ವಾದವನ್ನು ಪಡೆಯುವುದು. ಜೊತೆಗೆ ಯಾರಿಗೆ ಆರ್ಥಿಕವಾಗಿ ಉತ್ತಮವಾದ ಸ್ಥಿತಿ ಇರ್ತೋ ಅಂಥವರು ಈ ಇಲ್ಲದವರಿಗೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಅನ್ನ, ವಸ್ತ್ರ ಅಥವಾ ಯಾವುದೇ ರೀತಿಯ ಅವರ ಒಂದು ಆಶ್ರಯಗಳಿಗೆ ದಾನವನ್ನು ಕೊಡುವಂಥದ್ದು ಅಥವಾ ಅಂಥವರಿಗೆ ಸಹಾಯ ಮಾಡೋದು. ಇದು ಸಹ ಒಂದು ಸೂರ್ಯನ ಒಂದು ಪ್ರೀತ್ಯರ್ಥವಾಗಿ ಆಗುತ್ತೆ. ಗಣೇಶನ ದೇವಾಲಯಗಳಿಗೆ ಸಂಕಷ್ಟಹರ ಪೂಜೆ, ಗಣೇಶನ ದೇವಾಲಯಗಳಿಗೆ ಚತುರ್ಥಿಯ ಪೂಜೆ ಅಥವಾ ಮಂಗಳವಾರದ ಗಣೇಶನ ದೇವಸ್ಥಾನಕ್ಕೆ ಗರಿಕೆ ಹುಲ್ಲು ಹೂಗಳನ್ನು ಕೊಡುವಂಥದ್ದು. ಮಂಗಳವಾರ ಅಥವಾ ಶುಕ್ರವಾರ ಅಮ್ಮನವರ ದೇವಾಲಯಗಳಲ್ಲಿ ಪೂಜೆಯನ್ನು ಮಾಡೋದು. ಈ ರೀತಿ ಹಲವಾರು ಆಯ್ಕೆಗಳ ಮೂಲಕ ನೀವು ಈ ಇರತಕ್ಕಂಥ ರವಿ ಮತ್ತು ಕೇತು ಯುತಿಯ ಈ ಶಿವಮಾಸ ದೋಷವನ್ನು ಕಳ್ಕೊಬೋದು. ತಮಗೆಲ್ಲರಿಗೂ ಈ ನವಗ್ರಹಗಳ ಕೃಪೆಯಿಂದ ಇಷ್ಟದೇವತೆ ಕುಲದೇವತೆಗಳ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯಿಂದ ಪ್ರಸಾರ ಕಾರ್ಯಕ್ರಮ ತಾವು ವೀಕ್ಷಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.